ಆ್ಯಂಡ್ ಅಫ್ಕೋರ್ಸ್ ನೆವರ್ ಇಗ್ನೋರ್ CSAT. ಬಟ್ ನೀವು ಯೂಟ್ಯೂಬಲ್ಲಿ ಏನು ನೋಡ್ತೀರಾ 9 ತಿಂಗಳಲ್ಲಿ ಕ್ಲಿಯರ್ ಮಾಡ್ಬೋದು, 6 ತಿಂಗಳಲ್ಲಿ ಕ್ಲಿಯರ್ ಮಾಡ್ಬೋದು, ದಟ್ ಇಸ್ ನಾಟ್, ಯಾರೂ ಮಾಡೋಕ್ಕಾಗಲ್ಲ. ಈವನ್ ದ ಕ್ಯಾಂಡಿಡೇಟ್ ಹೂ ಸೇಸ್ ಐ ಹ್ಯಾವ್ ಕ್ಲಿಯರ್ಡ್ ಇನ್ ಫಸ್ಟ್ ಅಟೆಂಪ್ಟ್ ಈಸ್ ಪ್ರಿಪೇರಿಂಗ್ ಸಿನ್ಸ್ ಇಸ್ ಸೆಕೆಂಡ್ PUC. ನಿಮಗೆ ನಿಜವಾಗ್ಲೂ ಇಫ್ ಯು ವಾಂಟ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂದರೆ ಫಸ್ಟ್ ಥಿಂಗ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಮೋರ್ ದೆನ್ ಬೀಯಿಂಗ್ ಸ್ಮಾರ್ಟ್, ಬೀಯಿಂಗ್ ಡಿಸಿಪ್ಲಿನ್ಡ್ ಈಸ್ ಇಂಪಾರ್ಟೆಂಟ್. ಓಕೆನಾ? ಮೋರ್ ದೆನ್ ಹ್ಯಾವಿಂಗ್ ಅ ಗ್ರೇಟ್ ಸ್ಕಿಲ್, ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್. ಬಟ್ ಎಂಟೈರ್ UPSC ಇಫ್ ಯು ವಾಂಟ್ ಟು ಕ್ರ್ಯಾಕ್ ಟಿಲ್ ದ ಎಂಡ್ ಅಂದರೆ ಇಟ್ ಇಸ್ ಮೇನ್ಸ್ ದ ಗೇಮ್. ನೀವು ಇಲ್ಲೇ UPSCನೆಲ್ಲ ನೀವು 6 ವರ್ಷ ಓದ್ತಾ ಇದ್ರು, ವೆನ್ ಯುವರ್ ಬೇಸಿಕ್ಸ್ ಫೌಂಡೇಶನ್ ವೀಕ್ ಆಗಿಬಿಟ್ರೆ ಮುಂದಕ್ಕೆ ಯು ಕ್ಯಾನಾಟ್ ಪುಷ್ ಫಾರ್ವರ್ಡ್. ಸೊ ನಾನು ಈಚ್ ಡೇ ಹಿಂದಿನ ದಿವಸ ಮಲ್ಗಕ್ಕೆ ಮುಂಚೆ ಐ ಯೂಸ್ ಟು ರೈಟ್ ನೆಕ್ಸ್ಟ್ ಡೇಗೆ ಏನು ಪ್ಲ್ಯಾನ್ ಮಾಡಬೇಕಂತ. ಐ ನೆವರ್ ಯೂಸ್ ಟು ಪ್ಲ್ಯಾನ್ 14 hours 16 hours ಅಲ್ಲ. ಐ ಯೂಸ್ ಟು ಪ್ಲ್ಯಾನ್ ಸಮ್ವೇರ್ ಇನ್ ದ ರೇಂಜ್ ಆಫ್ 8 to 10 hours. ನೆಕ್ಸ್ಟ್ ಡೇಗೆ ಯಾವ ಸಬ್ಜೆಕ್ಟ್ ಓದ್ತೀನಿ, ಏನು ಓದ್ತೀನಿ, ಅಥವಾ ನಾನು ನೆಕ್ಸ್ಟ್ ಡೇ ರೊಟೀನ್ ಏನು ಅಂತ ಬರಿತಾ ಇದ್ದೀನಿ ನಾನು. Reasons could be anything, but I failed in my second exam and I have cracked this exam. So it is not exactly where you come from, or it is not exactly your background, your name, your village, your caste, your category, or your degree. It does not matter where you come from. The only thing that matters is where you reach. Okay na? I hope you reach all the heights. Wish you all the best. A very good afternoon to all of you. It is pleasure and honor that we have amongst us Mr. Dayanand Sagar. He is an All India ranker this time in UPSC 2024 exams, and he's come all the way from Shimoga, and we heartily invite him on the day when we did our felicitation, right? For logistical reasons, he was not here. He had hurt his leg. A doctor by profession, right? Very passionately preparing for civil services. He's written his exam yesterday also. So he is working continuously for the dream that he wants to achieve, and we requested him so that he can give you a few basic ideas. All our freshers just started 1 week old that they are getting into the journey. So few pictures that you get from, and if there are any questions you can quickly take. Those who are attending online, very difficult to get achievers talking to you directly. So Dayanand Sagar is here. And congratulations to the rank, and wishing all the best for all future endeavors that you're looking at. Foreign service is what he is presently looking at. If he gets to foreign service, he will not be able to write. But let's hope he is looking at the dream of IAS very soon. ಸರಿ, ಡಿಗ್ರಿ ಮುಗಿಸಿ ಎಲ್ಲ ಜಸ್ಟ್ ಫ್ರೆಶ್ ಪಾಸ್ ಔಟ್ ಇದ್ದೀರಲ್ವ ಭಾಳ ಜನ? ಓಕೆ, ರೈಟ್. ಇನ್ನೇನು ಕ್ಲಾಸಸ್ಸಲ್ಲಿ ನಿಮಗೆಲ್ಲ ಹೇಳ್ತಾ ಇರ್ತಾರೆ, ನಾವು ಹೇಳೋವಂಥದ್ದು ಏನಿಲ್ಲ, ಸ್ಪೆಷಲಾಗಿ ಏನು ನಾವೇನು ಹೇಳೋವಂಥದ್ದು ಏನಿರಲ್ಲ. ಇಫ್ ಯು ಹ್ಯಾವ್ ಎನಿ ಸ್ಪೆಸಿಫಿಕ್ ಕ್ವಶನ್ಸ್ ಅಂದರೆ ಐ ಕ್ಯಾನ್ ಟೇಕ್ ಕ್ವಶನ್ಸ್. Basically, civil service preparation is a difficult task. It is not easy. ಅಂದರೆ ಇಫ್ ಯು ಥಿಂಕ್ ಸ್ವಲ್ಪ ಓದ್ಬಿಟ್ಟು ಅರ್ಧಂಬರ್ಧ ಓದ್ಬಿಟ್ಟು, ಅಥವಾ ಪೇರೆಂಟ್ಸು ಹೇಳ್ತಾ ಇದ್ದಾರೆ, ಅಥವಾ ಫ್ರೆಂಡ್ಸ್ ಯಾರೋ ಹೇಳ್ತಾ ಇದ್ದಾರೆ, ಅಥವಾ ನಾನು ಹೈಸ್ಕೂಲಲ್ಲಿ ಕಾಲೇಜ್ ಟಾಪರ್ ಇದ್ದೆ, ಅಥವಾ PUCನಲ್ಲಿ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಈ ಕಾರಣಕ್ಕೆ ಸುಮಾರು ಜನ ಮೆನಿ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ವೆರಿ ಡ್ರೀಮಿ, ಬಟ್ ಇಟ್ ಈಸ್ ಡಿಫಿಕಲ್ಟ್. ನಾನು 2 ಅಟೆಂಪ್ಟ್ ಬರೆದಿದ್ದೀನಿ. ಸೊ ಇದು ಈ ಸಲ ನನ್ನ ರ್ಯಾಂಕ್ ಬಂದಿರೋದು ನಂದು 2ನೇ ಅಟೆಂಪ್ಟಲ್ಲಿ ಬಂದಿದೆ. ಆ್ಯಂಡ್ ಈವನ್ ನನಗೆ ಬಂದಿರೋ ರ್ಯಾಂಕು 615. ಸೊ ದೇರ್ ಆರ್ 614 ಪೀಪಲ್ ಹೂ ಆರ್ ಬೆಟರ್ ದೆನ್ ಮೀ ಇನ್ ದಿಸ್ ಪರ್ಟಿಕ್ಯುಲರ್ ಇಯರ್. ಸೊ ಒಬ್ಬ ರ್ಯಾಂಕ್ ಬರ್ತಾ ಇದೆ ಅಂದರೆ 1,000 ರ್ಯಾಂಕ್ಸ್ ಬರುತ್ತೆ ಪ್ರತಿ ವರ್ಷ. ಸೊ ದೇರ್ ಆರ್ 1000 ways ಟು ಕ್ರ್ಯಾಕ್ ದಿಸ್ ಎಕ್ಸಾಮ್. ಒಂದು 10 ವರ್ಷ ತೊಗೊಂಡ್ಬಿಟ್ರೆ ಒಂದು 10,000. ಸೊ ದೇರ್ ಇಸ್ ನೋ ಇಂಥದೇ ಫಾರ್ಮುಲಾ ಇಟ್ಕೊಂಡು ನಾವು ಓದಿದ್ರೆ ಬರುತ್ತೆ ಅಂತ ಲೆಕ್ಕ ಇಲ್ಲ. ಬಟ್ ನೀವು ಇಲ್ಲಿವರೆಗೆ ಬಂದಿದ್ದೀರಾ, ಇಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದೀರಾ ಅಂದರೆ ಐ ಸೇ ದಟ್ ಯು ಆರ್ ಸ್ಲೈಟ್ಲಿ ಎ ಪ್ರಿವಿಲೇಜ್ ಪಾರ್ಟ್ ಆಫ್ ದಿ ಸೊಸೈಟಿ. ಬಿಕಾಸ್ 14 ಲಕ್ಷ ಜನ ಪ್ರತಿ ವರ್ಷ ಕಟ್ತಾರೆ ಅಂದರೆ ಅದರಲ್ಲಿ ಕ್ಲಾಸಸ್ ಕೇಳಿ ಬರೆಯೋರು ಎಷ್ಟು ಜನ ಇರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾನು ನೋಡಿರೋ ಹಾಗೆ ನಾನು GSಗೆ ನಾನೆಲ್ಲೂ ಕ್ಲಾಸಸ್ ತಗೊಳ್ತಾ ಇರಲಿಲ್ಲ. ಬಟ್ ವಾಟ್ ಐ ಹ್ಯಾವ್ ಸೀನ್ ಈಸ್ ಟ್ರೆಂಡಲ್ಲಿ ಮಾರ್ಕೆಟಲ್ಲಿ ಏನಿದೆ ಅಂದರೆ ಪೀಪಲ್ ದುಡ್ಡಿದೆ, ಕೋರ್ಸ್ ತಗೊಳ್ತಾರೆ, ಬಟ್ ದೇ ಡೋಂಟ್ ಗೋ ಟು ಕ್ಲಾಸಸ್. ಫಸ್ಟ್ 1 ತಿಂಗಳು 2 ತಿಂಗಳು 3 ತಿಂಗಳು ಹೋಗ್ತಾರೆ, ಆಮೇಲೆ ಗ್ರ್ಯಾಜುಯಲ್ ಆಗಿ ಬಿಟ್ಬಿಡ್ತಾರೆ. ಅಥವಾ ನೀವು ಕೋರ್ಸ್ ತೊಗೊಂಡಿದ್ದೀರಾ ಅಂದರೆ ಇದ್ರ ಜೊತೆಗೆ ನಿಮಗೆ ಫ್ರೀ ಟೆಸ್ಟ್ ಸೀರೀಸು ಅಥವಾ ಇಲ್ಲಿದೆ ಇನ್ಸ್ಟಿಟ್ಯೂಟಲ್ಲಿ ಏನು ಫ್ರೀ ಇನಿಷಿಯೇಟಿವ್ಸ್ ಇದೆ ಅದನ್ನು ನೀವು ಯೂಸ್ ಮಾಡಲ್ಲ. ಸುಮಾರು ಜನ ಯೂಸ್ ಮಾಡಲ್ಲ. ಅವಾಗ ಏನಾಗುತ್ತೆ ಅಂದರೆ ವಾಟ್ ಎವರ್ ಯು ಆರ್ ಸೈನಿಂಗ್ ಅಲ್ಲ, ನಿಮಗೆ ಯು ಡೋಂಟ್ ಹ್ಯಾವ್ ದಟ್ ಡಿಸಿಪ್ಲಿನ್ ಆರ್ ಯು ಡೋಂಟ್ ಹ್ಯಾವ್ ದಟ್ ರೆಸ್ಪೆಕ್ಟ್ ಫಾರ್ ವಾಟ್ ಎವರ್ ದಟ್ ಯು ಹ್ಯಾವ್ ಸೈನ್ಡ್ ಅಂತ ಆಗುತ್ತೆ. ನಿಮಗೆ ನಿಜವಾಗ್ಲೂ ಇಫ್ ಯು ವಾಂಟ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂದರೆ ಫಸ್ಟ್ ಥಿಂಗ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಮೋರ್ ದೆನ್ ಬೀಯಿಂಗ್ ಸ್ಮಾರ್ಟ್, being disciplined is important. Okay na? More than having a great skill, consistency is more important.
ಓಕೆನಾ. ವಿ ಹ್ಯಾವ್, ನನ್ನ ಫ್ರೆಂಡ್ ಕೂಡ ಇದ್ದಾನೆ ಇಲ್ಲಿ, ನಿಶಾಂತ್ ಅಂತ ಹೇಳಿ, ನಾನು ವಿ ಸ್ಟಡಿ ಟುಗೆದರ್. ಸೊ ನಾವೇನು ಮಾಡ್ತಾ ಇದ್ವಿ ಅಂದರೆ, ವಾರದಲ್ಲಿ ವಿ ಯೂಸ್ ಟು ಸ್ಟಡಿ 6 days, 1 day we used to take break. 6 ದಿನ ಮಾತ್ರ ವಿ ಯೂಸ್ ಟು ಮೇಕ್ ಶೂರ್ ದಟ್ ವಿ ಆರ್ ಸ್ಟಡಿಂಗ್ 8 hours ಈಚ್ ಡೇ. ಅಂದರೆ ನೀವು ಒಂದು ದಿವಸ 14 ಗಂಟೆ 16 ಗಂಟೆ ಓದ್ಬೋದು, ಬಟ್ ನೆಕ್ಸ್ಟ್ ಡೇ ಇಡೀ ದಿನ ನಿದ್ದೆ ಮಾಡೋದಾಗ್ಬಿಡುತ್ತೆ. ಸೊ ಇಟ್ ಡಸ್ ನಾಟ್ ವರ್ಕ್ ದಟ್ ವೇ. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಅಪ್ರೋಚ್. ಈಗ ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಸಿ ಯಾವಾಗ ನೀವು ಅಟೆಂಪ್ಟ್ ಕೊಡಬೇಕು ಅಂತ. ಫಸ್ಟ್ ಥಿಂಗ್ ದಟ್ ವಿ ವಾಂಟ್ ಟು ಟೆಲ್ ಇಸ್ ಆಲ್ವೇಸ್ ಪ್ರಿಪೇರ್ ಮೇನ್ಸ್ಗೆ. ಡೋಂಟ್ ರನ್ ಬಿಹೈಂಡ್ ಪ್ರಿಲಿಮ್ಸ್. ಟಿಲ್ ಪ್ರಿಲಿಮ್ಸಿಗೆ, ಅಥವಾ ಯು ವಾಂಟ್ ಟು ಟೇಕ್ ಸಮ್ ಟೆಸ್ಟ್ ಅಂದರೆ ಯು ಟೇಕ್ ಟೆಸ್ಟ್. ಬಟ್ ಎಂಟೈರ್ UPSC ಇಫ್ ಯು ವಾಂಟ್ ಟು ಕ್ರ್ಯಾಕ್ ಟಿಲ್ ದ ಎಂಡ್ ಅಂದರೆ ಇಟ್ ಈಸ್ ಮೇನ್ಸ್ ದ ಗೇಮ್. ದ ಎಕ್ಸಾಮ್ ಇಸ್ ಅ ಮೇನ್ಸ್ ಓರಿಯೆಂಟೆಡ್ ಎಕ್ಸಾಮ್ ರಾದರ್ ದೆನ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಎಕ್ಸಾಮ್. ನೆನ್ನೆ ಪೇಪರ್ ನೋಡಿದ್ದೀರಾ? ಇಟ್ಸ್ ಈವನ್ ಪೀಪಲ್ ದೋಸ್ ಹ್ಯಾವ್ ಕ್ಲಿಯರ್ಡ್ ದ ಎಕ್ಸಾಮ್ ಇನ್ ದ ಪಾಸ್ಟ್ ಆಲ್ಸೋ ಫೀಲ್ ದಟ್ ಪೇಪರ್ ತುಂಬ ವೇಗ್ ಬರ್ತಾ ಇದೆ, ಅಥವಾ ಸ್ಪೆಸಿಫಿಕ್ ಇಲ್ಲ, ಅಥವಾ ನಾವು ಓದಿರೋದ್ರಿಂದ ಕ್ವಶನ್ಸ್ ಬರ್ತಾ ಇಲ್ಲ ಅಂತ. ಬಿಕಾಸ್ ಓದಿರೋದ್ರಿಂದ ಕ್ವಶನ್ಸ್ UPSC ಸೆಟ್ ಮಾಡಲ್ಲ. ಸೊ ನಿನಗೆ ಏನು ಗೊತ್ತಿಲ್ವೋ ಅದನ್ನೇ ಕೇಳೋದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ಮೇಕ್ ಶೂರ್ ದಟ್ ಆಪ್ಷನಲ್ ಎಲ್ಲರೂ ಡಿಸೈಡ್ ಮಾಡಿದ್ದೀರಾ ವಾಟ್ ಆಪ್ಷನಲ್ ಯು ವಾಂಟ್ ಅಂತ. ಯು ಹ್ಯಾವ್ ಆಲ್ ಆಫ್ ಯು ಹ್ಯಾವ್ ಡಿಸೈಡೆಡ್ ಆಪ್ಷನಲ್ಸ್. ಓಕೆ, ಆಪ್ಷನಲಲ್ಲಿ ಇಫ್ ಡಿಸೈಡ್ ಮಾಡಿಲ್ಲ ಅಂದರೆ ಬೇಗ ಡಿಸೈಡ್ ಮಾಡಿ. ಪ್ರಿಲಿಮ್ಸು ಮತ್ತು ಇದು ಆಪ್ಷನಲ್ಸು ಮತ್ತು ಜನರಲ್ ಸ್ಟಡೀಸ್ ಎರಡನ್ನೂ ಇಂಟಿಗ್ರೇಟ್ ಮಾಡಿ. ಫಾರ್ ಅನ್ ಆವ್ರೇಜ್ ಆಸ್ಪಿರೆಂಟ್ ಇಟ್ ಟೇಕ್ಸ್ 1.5 years. ಒಂದು ಅಟೆಂಪ್ಟ್ ಬರೀಬೇಕು, ಸಿಲೆಬಸ್ ಮುಗಿಬೇಕು, ಆಪ್ಷನಲ್ಲು GS ಎರಡೂ ಮಾಡಬೇಕಂದ್ರೆ 1.5 ವರ್ಷ ಟೈಮ್ ಬೇಕಾಗುತ್ತೆ. ಇಫ್ ಯು ಆರ್ ಎಕ್ಸ್ಟ್ರಾಡಿನರಿ, ಇಫ್ ಯು ಆರ್ ಜೀನಿಯಸ್ ಅಂದರೆ ಯು ಕ್ಯಾನ್ ಡೂ ಇಟ್ ಇನ್ 1 hour. ಬಟ್ ನೀವು ಯೂಟ್ಯೂಬಲ್ಲಿ ಏನು ನೋಡ್ತೀರಾ, 9 ತಿಂಗಳಲ್ಲಿ ಕ್ಲಿಯರ್ ಮಾಡ್ಬೋದು, 6 ತಿಂಗಳಲ್ಲಿ ಕ್ಲಿಯರ್ ಮಾಡ್ಬೋದು. ದಟ್ ಇಸ್ ನಾಟ್, ಯಾರೂ ಮಾಡೋಕ್ಕಾಗಲ್ಲ. ಈವನ್ ದ ಕ್ಯಾಂಡಿಡೇಟ್ ಹೂ ಸೇಸ್ ಐ ಹ್ಯಾವ್ ಕ್ಲಿಯರ್ಡ್ ಇನ್ ಫಸ್ಟ್ ಅಟೆಂಪ್ಟ್ ಈಸ್ ಪ್ರಿಪೇರಿಂಗ್ ಸಿನ್ಸ್ ಇಸ್ ಸೆಕೆಂಡ್ PUC. ಅಟೆಂಪ್ಟ್ ಫಸ್ಟ್ ಇರ್ಬೋದು, ಬಟ್ ಸೆಕೆಂಡ್ PUC ಮುಗಿಸಿ ಡಿಗ್ರಿ ಮುಗಿಸಿದ್ಮೇಲೆ 1 ವರ್ಷ ಟೆಸ್ಟ್ ಸೀರೀಸ್ ಬರೆದು ಆಮೇಲೆ ದೇ ಟೇಕ್ ದೇರ್ ಫಸ್ಟ್ ಅಟೆಂಪ್ಟ್. ಸೊ ಫಾರ್ ಫ್ರೆಷರ್ಸ್ ಐ ವಾಂಟ್ ಟು ಟೆಲ್, ಡೋಂಟ್ ಬಿ ಇನ್ ಎ ಹರಿ ಟು ಗಿವ್ ಅಟೆಂಪ್ಟ್. ಅಂದರೆ ವೆನ್ ಯು ಫೀಲ್ ದಟ್ ಯುವರ್ ಪ್ರಿಪ್ರೇಷನ್ ಇಸ್ ನಾಟ್ ಅಪ್ ಟು ದ ಮಾರ್ಕ್, ಸುಮ್ಮನೆ ಬರೆದು ನೋಡೋಣ, ಕೊಟ್ಟು ನೋಡೋಣ, ಈ ಮೈಂಡ್ ಸೆಟ್ಗೆ ಹೋಗಬೇಡಿ. You prepare and then you write. You have a plan, you make a timetable. 3 months on timetable ಮಾಡಿ. ನೆಕ್ಸ್ಟ್ 3 months ಅಲ್ಲಿ ಇದು ಮಾಡ್ತೀನಿ, ನೆಕ್ಸ್ಟ್ 3 months ಅಲ್ಲಿ ಇದು, ನೆಕ್ಸ್ಟ್ 3 months ಅಲ್ಲಿ ಅಂತ 1 yearಗೆ you have a plan. Integrate general studies and optional, and also prepare mains oriented, and of course never ignore CSAT. ಓಕೆನಾ? CSAಟ್ಗೆ ನಿಮಗೆ ಸ್ಪೆಷಲ್ ನಾಲೆಡ್ಜ್ ಸ್ಕಿಲ್ ಆ ಥರದ್ದು ಏನು ಬೇಕಾಗಲ್ಲ. ವಾಟ್ ಯು ನೀಡ್ ಇಸ್ ಪ್ರಾಕ್ಟೀಸ್. ಸೊ ನೀವು ದೋ ಯು ಆರ್ ಫ್ರೆಷರ್, ನೆನ್ನೆದು CSAT ಪೇಪರ್ ಸಾಲ್ವ್ ಮಾಡಿ. If you are scoring above 100 ಅಂದರೆ ಇಟ್ ಈಸ್ ಫೈನ್. ಇಫ್ ಯು ಆರ್ ಸ್ಕೋರಿಂಗ್ ಎನಿಥಿಂಗ್ ಲೆಸ್ ದ್ಯಾನ್ ದ್ಯಾಟ್ ಅಂದರೆ ಯು ಶುಡ್ ವರ್ಕ್ ಹಾರ್ಡ್. ನಾವೇನು ಮಾಡ್ತಾ ಇದ್ವಿ ಅಂದರೆ ಎವ್ರಿ ಸಂಡೇ CSAT ಮಾಡ್ತಾ ಇದ್ವಿ. ಎವ್ರಿ ಸಂಡೇ 1 CSAT ಪೇಪರ್ ಮಾಡ್ತಾ ಇದ್ವಿ. ಸೊ ದಟ್ ಈಸ್ ಹೌ ಯು ಶುಡ್ ಡೂ. ಏನಾದರೂ ಸ್ಪೆಸಿಫಿಕ್ ಆಗಿ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್. ಏನಾದ್ರು ಕೇಳಬೇಕಾ? ಆ್ಯಕ್ಚುಲಿ ಏನು ಹೇಳೋದಿಲ್ಲ. ಸಿ ವಾಟ್ ಐ ಆಮ್ ಟೆಲಿಂಗ್ ಯು ಇಸ್, ನಾನು ನಿಮಗೆ ಒಂದಷ್ಟು ಜನ UPSC ಕ್ರ್ಯಾಕ್ ಮಾಡಿರೋರು, 10 ಅಟೆಂಪ್ಟಿಗೆ ಕ್ರ್ಯಾಕ್ ಮಾಡಿರೋರು, ಅಥವಾ ಏನು ಡಿಗ್ರಿನಲ್ಲಿ ಫೇಲ್ ಆಗಿ SLCನಲ್ಲಿ ಫೇಲ್ ಆಗಿ ಅವ್ರು ಕ್ರ್ಯಾಕ್ ಮಾಡೋರು, ಐ ಕ್ಯಾನ್ ಟೆಲ್ ಯು 100 ಮೋಟಿವೇಶ್ನಲ್ ಸ್ಟೋರೀಸ್. ಬಟ್ ನಮ್ಮದು ಉದ್ದೇಶ ಈಸ್ ನಾಟ್ ಟು ಟೆಲ್ ಯು ಅ ಮೋಟಿವೇಶ್ನಲ್ ಸ್ಟೋರಿ, ಬಿಕಾಸ್ ಮೋಟಿವೇಶನ್ ರಿಮೈನ್ಸ್ ಓನ್ಲಿ ಫಾರ್ 1 week. ಅಥವಾ ನಾನು ಇವತ್ತು ನಿಮಗೆ ತುಂಬ ಪವರ್ಫುಲ್ಲಾಗಿ ಮಾತಾಡಿದ್ರೆ ಇನ್ನೊಂದು ವಾರ ಅನಿಸುತ್ತೆ ನಾವು ಮಾಡಬೇಕು ಅಂತ. ಬಟ್ ದ ಡಿಸೈರ್ ಇದೆಯಲ್ಲ, ಅದು ದಟ್ ಶುಡ್ ಬಿ ವಿತಿನ್ ಯು. ನೀವು ಇವತ್ತು ಇಲ್ಲಿ ಕೂತಿದ್ದೀರಾ ಅಂದರೆ ಬೇರೆಯವರ ಫೋರ್ಸ್ಗೋಸ್ಕರ ನೀವೇನಾದರೂ ಬಂದಿದ್ದರೆ ಐ ಥಿಂಕ್ ಇಟ್ ಇಸ್ ನಾಟ್ ವೈಸ್ ಟು ಪುಷ್ ಫಾರ್ವರ್ಡ್. ನಿಮ್ಮ ಒಳಗಿರಬೇಕು, ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು ಅಥವಾ ಸರ್ವ್ ಮಾಡಬೇಕು. ಐ ಥಿಂಕ್ ದಿಸ್ ಇಸ್ ವಾಟ್ ಮೈ ಡ್ರೀಮ್ ಇಸ್. ನನ್ನ ಕಣ್ಣೆದುರಿಗೆ ಅದು ಕಾಣಿಸ್ತಾ ಇದೆ, ನಾನು ಅಚೀವ್ ಮಾಡಬಲ್ಲೆ, ನಾನು ಮಾಡ್ತೀನಿ, ಏನೇ ಆದರೂ ನಾನು ಮಾಡ್ತೀನಿ ಅಂತ ನಿಮ್ಮ ಒಳಗಿಂದ ಇದ್ದರೆ ದೆನ್ ಯು ಶುಡ್ ಪರ್ಸೀವ್ ದಿಸ್. ಓಕೆನಾ? ದಟ್ ಈಸ್ ವೈ ನನಗೆ ತುಂಬ ಕ್ರೀಮಿಯಾಗಿ ಮೋಟಿವೇಶ್ನಲ್ ಥರ ಐ ಡೋಂಟ್ ವಾಂಟ್ ಟು ಸ್ಪೀಕ್. ಬಟ್ ನಿಮ್ಮೊಳಗೆ ಇಫ್ ಇಟ್ ಇಸ್ ದೇರ್, ಇಫ್ ಯು ಆರ್ ವಿಲಿಂಗ್ ಟು ಪುಟ್ ಹಾರ್ಡ್ ವರ್ಕ್, ನೀವು ಇಂಟೆಲಿಜೆಂಟೇ ಇರಬೇಕು, ಸ್ಮಾರ್ಟೇ ಇರಬೇಕು ಅಂತ ಏನಿಲ್ಲ. ಬಟ್ ಯು ಶುಡ್ ಬಿ ವಿಲಿಂಗ್ ಟು ಡೂ ದ ಹಾರ್ಡ್ ವರ್ಕ್, ಯು ಶುಡ್ ಬಿ ವಿಲಿಂಗ್ ಟು ಪರ್ಸಿಸ್ಟ್ ವಿತ್ ಡಿಸಿಪ್ಲಿನ್ ಆಲ್ಸೋ. ಓಕೆನಾ? ದೆರ್ ಆರ್ ಟೂ ಸೆಟ್ಸ್ ಆಫ್ ಪೀಪಲ್ ದಟ್ ಐ ಹ್ಯಾವ್ ನೋಟೆಡ್ ಯಾರು ಕ್ಲಿಯರ್ ಮಾಡೋರು. ಒನ್ ಈಸ್ ದಿಸ್ ಈ IIT ಅಥವಾ ಕಮಿಂಗ್ ಫ್ರಮ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, ವೆರಿ ಸ್ಮಾರ್ಟ್, ಗೋಲ್ಡ್ ಮೆಡಲಿಸ್ಟ್, ದೋಸ್ ಆರ್ ಕ್ಲಿಯರಿಂಗ್ ಇನ್ ಫಸ್ಟ್ ಅಟೆಂಪ್ಟ್ ಅಂಡ್ ಸೆಕೆಂಡ್ ಅಟೆಂಪ್ಟ್. ಬಟ್ ಇವ್ರು ಅಷ್ಟೇ ಅಲ್ಲ, ದೆರ್ ಆರ್ ಇಂಡಿವಿಜುವಲ್ಸ್ ಹೂ ಆರ್ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್, disciplined, okay, persistence, who are clearing, who may not be clearing in first attempt, but they are definitely going to clear. Okay, na? So you have to see what are your strengths, what are your weakness, and you should prepare accordingly. And mentally be prepared. Ivattinda start madidru neevu, even if you are a best candidate with best potential and caliber,
ಯು ನೀಡ್ 3 years. ಮನೆಯಲ್ಲಿ ಹೇಳುವಾಗ ಇಫ್ ಯು ಸೇ ದಟ್ ನಾನು 1 attempt ಬರಿತೀನಿ ಅಷ್ಟೇ, ಡೋಂಟ್ ಡೂ ದಟ್. ಯು ಸೇ ನಾನು 2 attempt ಬರಿತೀನಿ, ಮಿನಿಮಮ್ 3 ವರ್ಷ ಬೇಕಾಗುತ್ತೆ, ನನಗೆ ಅಷ್ಟು ಟೈಮ್ ಬೇಕಾಗುತ್ತೆ. ಮ್ಯಾನೇಜ್ ಯುವರ್ ಫೈನಾನ್ಸಸ್ ಆಲ್ಸೋ ಅಕಾರ್ಡಿಂಗ್ಲಿ. ನಿಮ್ಗೆ ಗೊತ್ತಾಗುತ್ತೆ, ಬಿಕಾಸ್ ತುಂಬ ಜನ ಮನೆಯಲ್ಲಿ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಆಲ್ ದಟ್ ಈಸ್ ದೇರ್. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಇಸ್ ದ ಬೆಸ್ಟ್ ಚಾನ್ಸ್ ಈಸ್ ದ ಫಸ್ಟ್ ಚಾನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ನಾಟ್ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಮಾಡ್ತೀರಾ ಅಂತಲ್ಲ. ಎನಿ ಸಬ್ಜೆಕ್ಟ್ ದಟ್ ಯು ಆರ್ ಲರ್ನಿಂಗ್ ಫಾರ್ ದಿ ಫಸ್ಟ್ ಅಲ್ಲ, ಮೇಕ್ ಶೂರ್ ದಟ್ ಯುವರ್ ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್. ನೀವು ಏನು ಈ ಪೊಲಿಟಿ, ಎಕಾನಮಿ ಇದೆಲ್ಲ ನಿಮಗೆ ಬೇಸಿಕ್ಸ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಯು ಟೇಕ್ ಮೋರ್ ಟೈಮ್ ಟು ರೀಡ್. ಕೆಲವರು 9 ತಿಂಗಳಲ್ಲಿ ಓದ್ಬೋದು, ಯು ಟೇಕ್ 2 years, ಬಟ್ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ವಿತ್ ಯುವರ್ ಬೇಸಿಕ್ಸ್. ನಿಮ್ಗೆ ಒಂದ್ಸಲ ನೀವು ಬೇಸಿಕ್ ಫೌಂಡೇಶನಲ್ಲಿ ನಿಮಗೆ ಕಾನ್ಸೆಪ್ಟ್ಗಳು ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ, ಓಕೆನಾ, ಇಂಡಿಯಾದಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಏನು ರೋಲ್ ಇದೆ, ಸಪ್ರೇಷನ್ ಆಫ್ ಪವರ್ ಅಂದ್ರೆ ಏನು, ಬೇಸಿಕ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಇಲ್ಲೇ UPSCನಲ್ಲಿ ನೀವು 6-7 ವರ್ಷ ಓದ್ತಾ ಇದ್ರು, ವೆನ್ ಯುವರ್ ಬೇಸಿಕ್ಸ್ ಫೌಂಡೇಶನ್ ವೀಕ್ ಆಗಿಬಿಟ್ರೆ ಮುಂದಕ್ಕೆ ಯು ಕ್ಯಾನಾಟ್ ಪುಷ್ ಫಾರ್ವರ್ಡ್. ಆ್ಯಂಡ್ ಇಲ್ಲಿ ಕ್ಲಾಸಸ್ ತಗೊಳ್ಳೋರೆಲ್ಲ ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್. there are bureaucrats guiding this particular institute. The thing is, never disown them saying ಅಯ್ಯೋ ಈ ಸರ್ ಪಾಠ ಮಾಡಿದ್ದು ನನಗೆ ಅರ್ಥ ಆಗಲ್ಲ, ಅಥವಾ ಅವ್ರು ಏನು ಮಾಡ್ತಾರೆ. ಯು ಡೂ ದಟ್ ಓನ್ಲಿ ಇಫ್ ಯು ಆರ್ ಬೆಟರ್ ದೆನ್ ದೆಮ್. ಅವ್ರ ಪಾಠ ಕೇಳಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಯು ಡೂ ದಟ್. ಅದರ್ವೈಸ್ ಯು ಮಸ್ಟ್ ಅಟೆಂಡ್ ದ ಕ್ಲಾಸಸ್, ಬಿಕಾಸ್ you have the privilege to come here, you have the privilege to pay the fee. You should respect that. You should respect your time. Okay na? Right. And yeah, whatever friends that you do, make sure that you have at least obru friends with whom you can discuss subject related ಏನಾದರೂ ಡಿಸ್ಕಸ್ ಮಾಡೋಂಥವ್ರು. ಸೊ ಆ್ಯಂಡ್ ಇಫ್ ಯುವರ್ ಫೌಂಡೇಶನ್ ಈಸ್ ಸ್ಟ್ರಾಂಗ್, ನೀವು ಯಾವ ಎಕ್ಸಾಮ್ ಬರೆದ್ರೂ ಯು ವಿಲ್ ಕ್ಲಿಯರ್. ನೀಡ್ ನಾಟ್ ಹ್ಯಾವ್ ಟು ಬಿ UPSC ಇಟ್ ಸೆಲ್ಫ್. ಓಕೆನಾ? ರೈಟ್. ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು. One question online about how to prepare with work. Okay, right. ಅದೇ ಇಟ್ ಈಸ್ ಅಷ್ಟು ಕ್ರಿಸ್ಪ್ಲಿ ಇಟ್ ಈಸ್ ಡಿಫಿಕಲ್ಟ್ ಟು ಆನ್ಸರ್. ಸಿ ಅಗೈನ್ ಡಿಪೆಂಡ್ಸ್. ಇಫ್ ಯು ಆರ್ ಫಸ್ಟ್ ಟೈಮ್ ನೀವು ಒಂದ್ಸಲ ಹೇಳ್ದಲ್ಲ, ಒಂದ್ಸಲ ನಿಮ್ಮದು ಫೌಂಡೇಶನ್ ಇದೆ, ನೀವು ಚೆನ್ನಾಗಿ ಓದಿದ್ದೀರಾ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಪ್ರಿಪೇರ್ ವರ್ಕ್ ಮಾಡಿಕೊಂಡು. ಇಟ್ ಈಸ್ ನಾಟ್ ಡಿಫಿಕಲ್ಟ್. ಬಿಕಾಸ್ ಈಗ ಸಪೋಸ್ ನಾನು ಈಗ ನೆನ್ನೆ ಪ್ರಿಲಿಮ್ಸ್ ಬರ್ದಿದ್ದೀನಿ ಅಂದರೆ ಅರ್ಥ ಡಸ್ ನಾಟ್ ಮೀನ್ ನಾನು ಪ್ರಿಲಿಮ್ಸ್ಗೆ ಓದ್ತಾ ಇದ್ದೆ ಅಂತಲ್ಲ. ಬಿಕಾಸ್ ನಾನು 2 ವರ್ಷ ಆಯಿತು ನಾನು ಪ್ರಿಲಿಮ್ಸ್ಗೆ ಓದಿ, ಬಟ್ ಸ್ಟಿಲ್ ಎಷ್ಟೊಂದು ಕ್ವಶನ್ಗಳು ಐ ವಾಸ್ ಏಬಲ್ ಟು ಆನ್ಸರ್. ಇನ್ನು ನಾನು ಚೆಕ್ ಮಾಡಿಲ್ಲ, ಕ್ಲಿಯರ್ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಬಟ್ ಒಂದ್ಸಲ ವೆನ್ ಯು ರೀಡ್ ಸ್ಟ್ರಾಂಗ್, ಇಟ್ ಈಸ್ ಈಸಿ. ಓಕೆನಾ? ಸಂಬಡಿ ಹೂ ಹ್ಯಾಸ್ ಕ್ಲಿಯರ್ ಪ್ರಿಲಿಮ್ಸ್ ಮೊದಲು ಯಾವಾಗಲಾದ್ರು ಕ್ಲಿಯರ್ ಮಾಡಿದರೆ, ಅಥವಾ ಒಂದ್ಸಲ ಮೇನ್ಸ್ ಬರೆದಿದ್ರೆ, ಅವರಿಗೆ ವಾಟ್ ಇಟ್ ಟೇಕ್ಸ್ ಇಸ್ ಓನ್ಲಿ 2 weeks ಟೈಮ್ ಟು ರೈಟ್ 1 more ಪ್ರಿಲಿಮ್ಸ್ ಎಕ್ಸಾಮ್. ಒಂದ್ಸಲ ಫೌಂಡೇಶನ್ ಚೆನ್ನಾಗಿದ್ದರೆ, ಇಂಡಿಯಾ ಫಾರ್ ಐಎಸ್ದು ಕೂಡ ದರ್ ಮಸ್ಟ್ ಬಿ ಮೆಟೀರಿಯಲ್ಸ್ ಅನ್ಸುತ್ತೆ, ಎಕ್ಸಾಮ್ ರಿಲೇಟೆಡ್ ರಿವಿಷನ್ ಮೆಟೀರಿಯಲ್, ಸಮರಿ, ಅದು ಓದ್ಬಿಟ್ರೆ ನೀವೇನು ಯು ಕ್ಯಾನ್ ರೀಡ್ ಇನ್ 20 days. ಬಟ್ ಇಫ್ ಯು ಆರ್ ಎ ಫಸ್ಟ್ ಅಟೆಂಪ್ಟರ್ ಅಂದರೆ ನೀನು ಏನು ಕ್ಲಾಸಸ್ ತೊಗೊಂಡಿಲ್ಲ, ಇಫ್ ಯು ಆರ್ ವರ್ಕಿಂಗ್, ಈವನ್ ಇಫ್ ಯು ಆರ್ ವರ್ಕಿಂಗ್ ಅಂದರೆ ದೆನ್ ಇಟ್ ಈಸ್ ಡಿಫಿಕಲ್ಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಬಟ್ ಯು ಶುಡ್ ಗಿವ್ ಮಿನಿಮಮ್ 4 hours ಆಫ್ ಟೈಮ್ ಈಚ್ ಡೇ ಫಾರ್ ಪ್ರಿಲಿಮ್ಸ್. ಯು ಶುಡ್ ಹ್ಯಾವ್ ಅ ಸ್ಟ್ರಿಕ್ಟ್ ಟೈಮ್ ಟೇಬಲ್. ಈಗ ಇಫ್ ನಿಮಗೆ 5 ಗಂಟೆ ಕೆಲಸ ಮುಗಿಯುತ್ತೆ ಅಂದರೆ 5:30 ಇಂದ 9:30 ಶುಡ್ ಬಿ ಎ ಫಿಕ್ಸ್ಡ್ ಸ್ಲಾಟ್ ಫಾರ್ ಆಲ್ 6 days, ವಾರದಲ್ಲಿ 6 ದಿನ. ಆ್ಯಂಡ್ ಎಲ್ಲರೂ 1 ವರ್ಷದಲ್ಲಿ ಮುಗಿಸಿದ್ರೆ ಯು ಮೇ ರಿಕ್ವೈರ್ 1.5 years ಆಫ್ ಟೈಮ್. ಓಕೆನಾ? ಇಫ್ ಯರ್ ಅಫ್ಕೋರ್ಸ್ ಆನ್ಲೈನ್ ನೋಡ್ತಾ ಇದ್ರೆ ನಿಮ್ಗೆ ಆನ್ಲೈನ್ ಆಕ್ಸೆಸ್ ಟು ದ ಕ್ಲಾಸ್ ಇರುತ್ತೆ ಅಂತಲೇ ಐ ವಿಲ್ ಥಿಂಕ್. You listen to class in 1.25 or 1.5, then 4 hours each day, 6 days a week, for probably 1 to 1.5 years if you are a first attempter. Okay na? Right. Bekagutte, it takes time. It is not an exam something, at least for beginners it definitely takes time. ಒಂದ್ಸಲ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಯಿತು ಅಂದರೆ ನೀವು ಏನು ಕುತ್ಕೊಂಡು ರಿವಿಷನ್ ಮಾಡಿದ್ರೆ ಒಂದು 15-20 ದಿವಸದಲ್ಲಿ ಎಲ್ಲ ಸಬ್ಜೆಕ್ಟನ್ನು ಓದ್ಬಿಡ್ಬೋದು. ಬಟ್ ಫಾರ್ ಬಿಗಿನರ್ಸ್, ದ ಮೋರ್ ಯು ಇನ್ವೆಸ್ಟ್ ಇನ್ ದ ಫೌಂಡೇಶನ್, ನಿಮ್ಮದು ವಾಟ್ ಎವರ್ ಆರ್ಕಿಟೆಕ್ಚರ್ ದಟ್ ಯು ಆರ್ ಗೋಯಿಂಗ್ ಟು ಬಿಲ್ಡ್ ಮೇಲ್ಗಡೆ ಇಟ್ ಲುಕ್ಸ್ ಗುಡ್. ಸಿ ಅಗೇನ್ ಸೆಲ್ಫ್ ಡೌಟು ಒಬ್ಬರಿಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್ ಟು ಎವ್ರಿಬಡಿ. ಇಟ್ ಈಸ್ ನಾಟ್ ಬಿಕಾಸ್ ಯುವರ್ ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಅಂತಾನೆ ಅಲ್ಲ, ದಿಸ್ ಎಂಟೈರ್ ಎಕ್ಸಾಮ್ ಈಸ್ ಆಲ್ಸೋ ಲೈಕ್ ದಟ್ ಓನ್ಲಿ. ಸೊ ಯು ಡೋಂಟ್ ಹ್ಯಾವ್ ಟು ಬ್ಲೇಮ್ ಯುವರ್ ಸೆಲ್ಫ್ ಓನ್ಲಿ. ಸಂಬಡಿ ಹೂ ಇಸ್ ಗೆಟಿಂಗ್ ಆಲ್ ಇಂಡಿಯಾ ರ್ಯಾಂಕ್ 80, ಗೆಟಿಂಗ್ ಇನ್ ಟು IPS may not get again clear prelims also sometimes, or may not clear mains also, because exam pattern is only like that. But ಏನಂದ್ರೆ one thing that you do is one vague idea, I am not good enough, everybody is writing well, I am not scoring well, ಈ ಥರ ಬರುತ್ತೆ. Something that you should see is you have to compare, ನಿಮ್ಮ ಜೊತೆನೇ ನಿಮ್ಮನ್ನು ನೀವು ಕಂಪೇರ್ ಮಾಡಿ ನೋಡಬೇಕು. ವಾಟ್ ಐ ಹ್ಯಾವ್ ಫೌಂಡ್ ವಾಸ್, ನಾನು ಫಸ್ಟ್ ಅಟೆಂಪ್ಟ್ ಕೊಡುವಾಗ ನಾನು ಟೆಸ್ಟ್ ಎಲ್ಲ ಬರೆದ್ರೆ, ನಾನು ಪ್ರಿಲಿಮ್ಸಲ್ಲಿ ಐ ಯೂಸ್ ಟು ಗೆಟ್
25-30 ಮಾರ್ಕ್ಸ್ ಬರ್ತಾ ಇತ್ತು. ದೆನ್ ಓವರ್ ದ ನೆಕ್ಸ್ಟ್ 6 months ಐ ಸ್ಟಾರ್ಟೆಡ್ ಸ್ಕೋರಿಂಗ್ 70-80. ಎಕ್ಸಾಮ್ಗೆ ಇನ್ನೊಂದು ತಿಂಗಳು ಇದೆ ಅನ್ನುವಾಗ ಐ ಸ್ಟಾರ್ಟೆಡ್ ಸ್ಕೋರಿಂಗ್. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಪೇಪರ್ ಏನಾದರೂ ಬರಲಿ, ಪೇಪರ್ ಈಸಿ ಇರಲಿ ಡಿಫಿಕಲ್ಟ್ ಇರಲಿ ಹೆಂಗೆ ಇರಲಿ, ಐ ಯೂಸ್ ಟು ಸ್ಕೋರ್ 80-90 ಈ ಥರ. ಏನಾಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ನೀವು ಆ್ಯಕ್ಚುಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲ್ಲ, ಯು ಆ್ಯಕ್ಚುಲಿ ಸಾಲ್ವ್ ದ ಮೈಂಡ್ ಸೆಟ್ ಆಫ್ ದಿ ಎಕ್ಸಾಮಿನರ್ ಆ್ಯಂಡ್ ಯು ಆರ್ ಟ್ರೈಂಗ್ ಟು ಸಿಂಕ್ ಯುವರ್ ಮೈಂಡ್ ಸೆಟ್ ಟು ದ ಎಕ್ಸಾಮಿನರ್ಸ್ ಮೈಂಡ್ ಸೆಟ್ ಅಂತ. ಓಕೆನಾ? ಸೊ ಸೆಲ್ಫ್ ಡೌಟ್ ಎಲ್ಲರಿಗೂ ಬರುತ್ತೆ, ನಾಟ್ ಜಸ್ಟ್ ಯು ಆರ್ ನಾಟ್ ಅಲೋನ್. ಸೆಲ್ಫ್ ಡೌಟಲ್ಲಿ ಯು ಆರ್ ನಾಟ್ ಅಲೋನ್. ಈವನ್ ಇಫ್ ಸಂಬಡಿ ಇಸ್ ಅ ಟಾಪ್ 100 ರ್ಯಾಂಕರ್ ಆಲ್ಸೋ, ಅವ್ರಿಗೂ ಕೂಡ ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ. ಹೌ ಡು ಯು ಓವರ್ಕಮ್ ದಟ್ ಈಸ್ ಬೈ ಪ್ರಿಪ್ರೇಷನ್. ಒಂದು ದಿವಸ ನೀನು ಸೆಲ್ಫ್ ಡೌಟ್ ಬಂತು, ದಟ್ ಯು ಸ್ಟಡಿ ಮೋರ್, ಯು ಸ್ಟಡಿ ವಿತ್ ಮೋರ್ ಕಾನ್ಫಿಡೆನ್ಸ್, ದೆನ್ ಯು ವಿಲ್ ಸ್ಟಾರ್ಟ್ ಟು ಫೀಲ್ ಬೆಟರ್. ನೆವರ್ ರನ್ ಅವೇ ಫ್ರಮ್ ಚಾಲೆಂಜಸ್. ಅಂದರೆ ನಾನು ಟೆಸ್ಟ್ ಬರೆಯಲ್ಲ, ಅಥವಾ ನಾನು ಎಕ್ಸಾಮ್ ಮಾಡಲ್ಲ, ಅಥವಾ ನಾನು ಕ್ಲಾಸಲ್ಲಿ ಡೌಟ್ಸ್ ಕೇಳಲ್ಲ, ಇದೆಲ್ಲ ದೀಸ್ ಆರ್ ಆಲ್ ಚಾಲೆಂಜಸ್. ಓಕೆ, ಐ ನೋ ಸಂಬಡಿ ಹೂ ಇಸ್ ಲೈಕ್ ಟೆಸ್ಟ್ ಬರೆದ್ರೆ ನನಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ, ಅದಕ್ಕೆ ನಾನು ಟೆಸ್ಟ್ ಬರೆಯಲ್ಲ. ಮಾರ್ಕ್ ಎಕ್ಸಾಮ್ ಬರೆದ್ರೆ ನನಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ, ಅದಕ್ಕೆ ನಾನು ಮಾರ್ಕ್ ಬರೆಯಲ್ಲ, ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಡುತ್ತೆ ಅಂತ. ದಟ್ ಈಸ್ ರಾಂಗ್. ನೀವು ನಿಮ್ಮನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ಮೆಂಟ್ ಆಗೋದನ್ನು ನೋಡಬೇಕು. ನೀನು 40 ತೆಗಿತಾ ಇದ್ದಿದ್ದು ನೀನು 3 ತಿಂಗಳಾದ್ಮೇಲೆ 50 ತೆಗಿತಾ ಇದೆಯಾ ಸ್ಕೋರ್ ಪ್ರಿಲಿಮ್ಸಲ್ಲಿ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಇಂಪ್ರೂವ್ಮೆಂಟ್. ಓಕೆನಾ? ಆ್ಯಂಡ್ ದ ಓನ್ಲಿ ಇನ್ವೆಸ್ಟ್ಮೆಂಟ್, ದ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಯು ಕ್ಯಾನ್ ಡೂ ಇನ್ UPSC ಈಸ್ ಇನ್ವೆಸ್ಟಿಂಗ್ ಆನ್ ಯುವರ್ ಸೆಲ್ಫ್, ಯುವರ್ ನಾಲೆಡ್ಜ್, ಯುವರ್ ಸ್ಕಿಲ್ಸ್. ಓಕೆನಾ? ಆ್ಯಂಡ್ ಯುವರ್ ಎಫರ್ಟ್ಸ್, ಇದು 3. Okay, it is a very good question. Right. See, I will tell you something about mindset, having a right mindset to clear any exam. First attempt alli I was also like this only, and ಎಲ್ಲರಿಗೂ ಏನಿದೆ ತಲೆನಲ್ಲಿ ಇಸ್ ಓಕೆ 12 ಲಕ್ಷ 14 ಲಕ್ಷ ಜನ ಬರೀತಾರೆ, 10,000 12,000 ಜನ ಅಷ್ಟೇ ಕ್ಲಿಯರ್ ಮಾಡ್ತಾರೆ ಪ್ರಿಲಿಮ್ಸ್ನ ಅಂತ. ಸೊ ಆಲ್ ಆಫ್ ಯು ಆರ್ ಥಿಂಕಿಂಗ್ ವಾಟ್, ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು, ಮೇನ್ಸ್ ಹೆಂಗೋ ಮಾಡ್ಕೊಳ್ತೀನಿ ಅಂತ. ರೈಟ್? ಪ್ರಿಲಿಮ್ಸ್ ಒಟ್ಟು ಕ್ಲಿಯರ್ ಮಾಡಬೇಕು, ಮೇನ್ಸ್ ಏನೋ ಮಾಡೋಣ ಅಂತ. ಸೊ ಐ ವಾಸ್ ಆಲ್ಸೋ ಇನ್ ದ ಸೇಮ್ ಮೈಂಡ್ ಸೆಟ್. 2023ನಲ್ಲಿ ನಾನು ಫಸ್ಟ್ ಅಟೆಂಪ್ಟ್ ಬರೆದಾಗ, ಆ್ಯಂಡ್ ಆವಾಗ ನಾನು ಪ್ರಿಪೇರ್ ಆಗಿದ್ದು ಅರೌಂಡ್ 11 months ನಾನು ಓದಿದ್ದು. ಆ್ಯಂಡ್ ಪ್ರಿಲಿಮ್ಸ್ ಐ ಕ್ಲಿಯರ್ ಕಾನ್ಫಿಡೆಂಟ್ಲಿ. 2023 ಪೇಪರ್ ವಾಸ್ ಒನ್ ಆಫ್ ದಿ ಡಿಫಿಕಲ್ಟ್ ಪೇಪರ್ಸ್. ಮೇನ್ಸ್ಗೆ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಹೌ ಟು ಗೋ ಅಬೌಟ್ ಅಂತ. ಓಕೆನಾ? ಸೊ ನಾನು ನನ್ನ ಫ್ರೆಂಡು ಇನ್ಸ್ಟಿಟ್ಯೂಟ್ ತಿರುಗ್ತಾ ಇದ್ದೆ, ನಾವು ಎಲ್ಲಿ ಟೆಸ್ಟ್ ಸೀರೀಸ್ ತಗೊಳ್ಳೋದು, ಎಲ್ಲಿ ಫ್ರೀ ಟೆಸ್ಟ್ ಸೀರೀಸ್ ಕೊಡ್ತಾರೆ, ಎಲ್ಲಿ ಕಡಿಮೆ ರೇಟಲ್ಲಿ ಟೆಸ್ಟ್ ಸೀರೀಸ್ ಸಿಗುತ್ತೆ. ದಿಸ್ ಇಸ್ ಹೌ ವಿ ವರ್ ಥಿಂಕಿಂಗ್. ಆ್ಯಂಡ್ ಈ ಮೈಂಡ್ಸೆಟ್ಟಲ್ಲಿ ನೀವು ಹೋಗುವಾಗ ಇಟ್ ಈಸ್ ನಾಟ್ ದಟ್ ಯಾರು ಪ್ರಿಲಿಮ್ಸ್ ಓದಿದ್ರೆ ಅವ್ರ ನಾಲೆಡ್ಜ್ ಕಡಿಮೆ ಇದೆ ಅಂತ ಅಲ್ಲ, ಬಟ್ ಯುವರ್ ಮೈಂಡ್ ಇಸ್ ನಾಟ್ ಟ್ಯೂನ್. ಅಂದರೆ ನಿನಗೆ ಇಂಟರ್ವ್ಯೂಗೆ ಬೇರೆ ಮೈಂಡ್ಸೆಟ್ ಬೇಕು, ಮೇನ್ಸ್ಗೆ ಬೇರೆ ಮೈಂಡ್ಸೆಟ್ ಬೇಕು, ಪ್ರಿಲಿಮ್ಸ್ಗೆ ಬೇರೆ ಮೈಂಡ್ಸೆಟ್ ಬೇಕು. ಓಕೆ? ಸೊ ವೆನ್ ಯು ಆರ್ ಮೆಂಟಲಿ ನಾಟ್ ಪ್ರಿಪೇರ್ಡ್ ಅಲ್ಲ, ಕ್ವಶನ್ಸ್ ಅಗೇನ್ ವಾಟ್ ದೇ ವಿಲ್ ಆಸ್ಕ್ ಈಸ್ ಅಗೇನ್ ಚೋಳ ಡೈನಸ್ಟಿನಲ್ಲಿ ಬ್ರೋಂಜ್ ಆರ್ಕಿಟೆಕ್ಚರ್ದು ಏನು ಇಂಪಾರ್ಟೆನ್ಸ್ ಅಂತ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಹೌ ಯು ರೈಟ್. ಆ್ಯಂಡ್ ಮೇನ್ಸಲ್ಲಿ ಯು ಅಬ್ಸಲ್ಯೂಟ್ಲಿ ಹ್ಯಾವ್ ನೋ ಟೈಮ್. 250 ಮಾರ್ಕ್ಸಿಗೆ ಬರೀಬೇಕು. ಸೊ ನಿಮ್ಮದು ಥಿಂಕಿಂಗು ಮತ್ತು ರೈಟಿಂಗು ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅಂದರೆ ಎರಡೂ ಬೇರೆ ಬೇರೆ ಪ್ರಾಸೆಸ್ ಅಲ್ಲ. ಪ್ರಿಲಿಮ್ಸಲ್ಲಿ ನೀನು ಕ್ವಶನ್ ಓದ್ತೀಯಾ, ಯು ಥಿಂಕ್, ಯು ರೀಡ್ ಈಚ್ ಆಪ್ಷನ್ ಆ್ಯಂಡ್ ದೆನ್ ಯು ಪಾಸ್ 5-10 seconds, ಯು ಹ್ಯಾವ್ ಟೈಮ್ ಟು ಥಿಂಕ್. ಮೇನ್ಸಲ್ಲಿ ದೇರ್ ಇಸ್ ನೋ ಟೈಮ್. ಆ್ಯಂಡ್ ಎನಿ ಎಕ್ಸಾಮ್ ದಟ್ ಯು ರೈಟ್, ನೀನು ಎಕ್ಸಾಮ್ ಹೋಗೋ ದಿನ ಯು ಶುಡ್ ಬಿ ಅಟ್ ದ ಟಾಪ್ ಆಫ್ ಯುವರ್ ಗೇಮ್. ಹೆಂಗೆ ಬರಲಿ ಪೇಪರು, ನಾನು ಬರಿತೀನಿ ಅನ್ನೋ ಮೈಂಡ್ಸೆಟಲ್ಲಿ ಹೋಗ್ಬೇಕು. I was not confident when I wrote mains. Okay, I will tell you something. 2023 ನಾನು ಮೇನ್ಸ್ ಬರೆದೆ, I didn't clear. Then I went back to work ಮಾಡ್ತಾ ಇದ್ದೆ. 2024 prelims also I didn't study. 24 prelims got postponed because of election. In 2024 ಮೇನ್ಸ್ಗೆ ವಾಟ್ ವಿ ಹ್ಯಾಡ್ ವಾಸ್ ಅರೌಂಡ್ 40 days ಅಷ್ಟೇ. ನನಗೆ ಅಲ್ಲಿ ಕೆಲಸ ಬಿಟ್ಟು ಬರೋದಕ್ಕೆ ಟೈಮ್ ಆಯಿತು. 40 days ಕೂಡ ನಾನು ತುಂಬ ಓದಿದೆ ಅಂತ ನಾನು ಹೇಳಲ್ಲ. 2023ಗೆ ನಾನು ಏನು ಓದಿದ್ನೋ ಅಥವಾ ಏನು ನೋಟ್ಸ್ ಮಾಡಿದ್ನೋ ಅದನ್ನು ಐ ಥಾಟ್ ಐ ಶುಡ್ ಪುಟ್ ಇಟ್ ಇನ್ ದ ಎಕ್ಸಾಮ್. ನನ್ನ ಕೆಲಸ ಏನು, ನನಗೆ ಓದೋದಲ್ಲ ನನ್ನ ಕೆಲಸ, ನನಗೆ ಗೊತ್ತಿದೆ ಅಂತ ಐ ಹ್ಯಾವ್ ಟು ಪ್ರೂವ್ ಇಟ್ ಟು ದ ಎಕ್ಸಾಮಿನರ್. ಸೊ ನನಗೆ ಏನು ಗೊತ್ತಿದೆ ಎಲ್ಲದನ್ನು ಎಕ್ಸಾಂಪಲ್ ಹಾಕಬೇಕು, ಕೇಸ್ ಸ್ಟಡೀಸ್ ಕೋಟ್ ಮಾಡಬೇಕು, ಫ್ಯಾಕ್ಟ್ ಹಾಕಬೇಕು. ಈ ಮೈಂಡ್ಸೆಟ್ಟಿಂದ ಹೋದೆ. ಕ್ವಶನ್ ಗೊತ್ತಿದೆಯೋ ಗೊತ್ತಿಲ್ವೋ ಐ ಶುಡ್ ರೈಟ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಐ ಮೇಡ್ ಸಮ್ ಸಿಲ್ಲಿ ಮಿಸ್ಟೇಕ್ ಆಲ್ಸೋ, ಬಿಕಾಸ್ ಆ್ಯಡ್ ಆಪ್ಷನಲ್ ಪೇಪರಲ್ಲಿ ಒಂದೇ ಪೇಪರಲ್ಲಿ ಹ್ಯಾಡ್ ಲೆಫ್ಟ್ ಅರೌಂಡ್ 70 marks. ಕನ್ನಡ ಲಿಟ್ರೇಚರ್ ವಾಸ್ ಮೈ ಆಪ್ಷನಲ್. ಒಂದೇ ಪೇಪರಲ್ಲಿ ಎಕ್ಸಾಮ್ ಹಾಲಲ್ಲಿ ಐ ಮೇಡ್ ಸಮ್ ಮಿಸ್ಟೇಕ್, ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯ ಅಂತ ಇಂಟರ್ಚೇಂಜ್ ಮಾಡಿ ಅರೌಂಡ್ ಒಂದು 70 marks ಒಂದೇ ಪೇಪರಲ್ಲಿ ಬಿಟ್ಟಿದ್ದೆ. ಆಲ್ ದೀಸ್ ಥಿಂಗ್ಸ್ 2024 ನಾನು ಚೇಂಜ್ ಮಾಡಿದ್ದು ಏನು ಅಂದರೆ ಈಸ್ ಮೈ ಮೈಂಡ್ ಸೆಟ್, ನಾಟ್ ಪ್ರಿಪರೇಷನ್. ಏನೇ ಬರಲಿ ನಾನು ಮಾಡ್ತೀನಿ ಅಂತ. ಯು ಶುಡ್ ಹ್ಯಾವ್ ದಟ್ ವಾರಿಯರ್ ಮೈಂಡ್ ಸೆಟ್ ಫಾರ್ ದಿ ಎಕ್ಸಾಮ್. ಸರ್, ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಐ ಹ್ಯಾವ್ 2 doubts sir. During mains preparation, how to understand the demands of that question sir?
For example, we can write what is the definition of poverty. ನಾವು ಪವರ್ಟಿ ಅಂತ ಹೇಳಿದ್ರೆ ಅದಕ್ಕೆ ಸೋ ಮೆನಿ ಎಕ್ಸಾಂಪಲ್ಸ್ ಡೆಫಿನೇಷನ್ಸ್ ಕೊಡ್ಬೋದು. ಬಟ್ ಅದನ್ನು UPSC ಇದನ್ನೇ ಡಿಮ್ಯಾಂಡ್ ಮಾಡ್ತಿದೆ ಅಂತ ಆ ಮೈಂಡ್ಸೆಟ್ನ ಹೇಗೆ ಥಿಂಕ್ ಮಾಡೋದು ಸರ್, ಅದು ಸ್ವಲ್ಪ ಪ್ಲೀಸ್ ಹೇಳಿ. ಅದಾದಮೇಲೆ ಸರ್ ಇನ್ನೊಂದು ಕ್ವಶನು, ಈಗ ಜೂನಿಂದ ಡಿಸೆಂಬರ್ವರೆಗೂ ಒಂದು ಟೈಮ್ ಲೈನ್ನ ಈ ಮಂತಲ್ಲಿ ಇದನ್ನೇ ಓದಬೇಕು ಅಂತ ಯಾವ ಥರ ಓದೋದು, ಅದೆರಡು ಕ್ವಶನ್ ಇದೆ ಸರ್. ಹಂಗೆ ಮೇನ್ಸ್ ಬಗ್ಗೆ ಹೇಳೋದಾದರೆ ಇದೊಂದು ಮೇನ್ಸ್ ಬಗ್ಗೆ ಅಗೇನ್ ಹೇಳ್ತೀನಲ್ಲ, UPSCನಲ್ಲಿ ಮೇನ್ಸ್ ಕ್ವಶನ್ಸ್ ಆರ್ ಆಲ್ಸೋ ಅಗೇನ್ ಟ್ರಿಕ್ಕಿ. ನೋ ಪಾರ್ಟ್ ಆಫ್ UPSC ಈಸ್ ಈಸಿ. ಯೂಶಲಿ ಇಟ್ ವಿಲ್ ಹ್ಯಾವ್ 2 ಪಾರ್ಟ್ಸ್. ಯೂಶುವಲಾಗಿ 2 ಪಾರ್ಟ್ ಇರುತ್ತೆ. ಓಕೆನಾ? ಈಗ ಫಸ್ಟ್ ಪಾರ್ಟ್ ಇನ್ ಪಾವರ್ಟಿ ಅಂತ ಹೇಳಿದ್ರೆ ಕ್ವಶನ್ ಕ್ಯಾನ್ ಬಿ ಕಮ್ ಲೈಕ್ ಪಾವರ್ಟಿ ಹ್ಯಾಸ್ ಆಲ್ವೇಸ್ ಬಿನ್ ಎನ್ ಇಶ್ಯೂ ಇನ್ ದ ಫ್ರಮ್ pre-independence to the post-independence era. There have been lot of measures that the government has taken. However, the outcome has been skeptical. ಈಗ ನೀನೇ ಪಾವರ್ಟಿ ಹೇಳಿದ ಕ್ವಶನ್ UPSC will not ask what is poverty, what are the causes of poverty ಅಂತ ಕೇಳಲ್ಲ. ಓಕೆ, poverty has been a pivotal issue in delivering social justice in India since pre-independence era. Post-independence era, there have been measures by the various governments in addressing the issue. However, the results have been skeptical. Discuss anta keltare. This is the question that they are asking. ಈಗ ಈ ಕ್ವಶನ್ ಅಲ್ಲಿ ಏನು ಬರ್ತಾ ಇದೆ ಅಂದರೆ, ಫಸ್ಟ್ ವರ್ಡ್ಸ್ ಏನೇನು ಯೂಸ್ ಮಾಡಿದಾರಪ್ಪ, ಒಂದು ಪಾವರ್ಟಿ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ, ಎರಡನೇದು ಸೋಷಿಯಲ್ ಜಸ್ಟಿಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಓಕೆನಾ? ಮೂರನೇದು pre-independence ಅಂತ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಇನ್ನೊಂದು post-independence ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಅದಾದಮೇಲೆ ಗೌರ್ಮೆಂಟ್ ಮೆಜರ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಅದಾದಮೇಲೆ ಸಕ್ಸಸ್ ಹ್ಯಾಸ್ ಬೀನ್ ಸ್ಕೆಪ್ಟಿಕಲ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಸ್ಕೆಪ್ಟಿಕಲ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಲಾಸ್ಟಿಗೆ ಡಿಸ್ಕಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಓಕೆ, ಸೊ ವಾಟ್ ಯು ಥಿಂಕ್ ದ ಕ್ವಶನ್ ಈಸ್ ಅಬೌಟ್ ಪಾವರ್ಟಿ ಅಂತ. ನಾನು ಇಷ್ಟು ವರ್ಡ್ಸ್ ಯೂಸ್ ಮಾಡಿದೆ, ಇಲ್ಲಿ ಓನ್ಲಿ ದ ಒನ್ ವರ್ಡ್ ದಟ್ ಐ ಹ್ಯಾವ್ ಯೂಸ್ಡ್ ಇಸ್ ಪಾವರ್ಟಿ ಅಲ್ವಾ? ಸೊ ನಾವು ದಿಸ್ ಸಿಂಪಲ್ ಕ್ವಶನ್ ದಟ್ ಯು ಥಿಂಕ್ ಹ್ಯಾಸ್ ಆಲ್ ದೀಸ್ ಎಲಿಮೆಂಟ್ಸ್. ಸೊ ನೀನು ಪ್ರಿಪ್ರೇಷನ್ ಮಾಡುವಾಗ ನಿನಗೆ ಆ್ಯಕ್ಚುಲಿ ಸೋಷಿಯಲ್ ಜಸ್ಟಿಸ್ ಅಂದರೆ ಗೊತ್ತಾ ಅಂತ ಬರುತ್ತೆ. ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ನಾಲೆಡ್ಜ್. Do you know first what is justice politically? Then do you know what is social justice? Okay, now whether this justice is there in the preamble, whether this justice is there in DPSP, okay, whether it is there in fundamental rights, we don't know. Next we are talking about pre-independence. Pre-independence poverty. Andre we are talking about knowledge. ಏನು ನಾಲೆಡ್ಜ್ ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಸ್ಕಿಲ್ಸ್ ಬಗ್ಗೆ ಐ ವಿಲ್ ಕಮ್ ಲೇಟರ್. ಓಕೆ, pre-independence era ಅಂತ. pre-independence ಅಂದರೆ again pre-independence ಅಲ್ಲಿ ಪಾವರ್ಟಿ. Do you know about the famines that have happened? Do you know about British policies that led to poverty? Okay. Do you know about committees that were constituted to address poverty in the pre-independence era? Okay. Why ಇವರು ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಅಂತ ದಾದಾಬಾಯಿ ನವರೋಜಿ ಯಾಕೆ ಕರೆದ್ರು? ಓಕೆನಾ? pre-independence ಇರಾನಲ್ಲಿ. ಇದಿಷ್ಟು ನಾಲೆಡ್ಜ್. post-independence era. ವಾಟ್ ಈಸ್ ಇಂದಿರಾ ಗಾಂಧೀಸ್ ಗರೀಬಿ ಹಟಾವ್ ಅಂದರೆ ಏನು, ಮನ್ರೇಗಾ ಸ್ಕೀಮ್ ಅಂದರೆ ಏನು, ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಏನಿದೆ. ಓಕೆ, ನೆಕ್ಸ್ಟ್ ಇದಿಷ್ಟು ಗೌರ್ಮೆಂಟ್ ಮೆಜರ್ಸಿಂದ post-independence era. ಕರೆಂಟ್ಲಿ ನಮ್ಮದು ಪಾವರ್ಟಿನಲ್ಲಿ ಇಂಡೆಕ್ಸಲ್ಲಿ ಎಷ್ಟಿದ್ದೀವಿ ನಾವು, ಹಂಗರ್ ಇಂಡೆಕ್ಸಲ್ಲಿ ಎಷ್ಟಿದೆ. ಓಕೆನಾ? ಅದಾದಮೇಲೆ ನಮ್ಮ ದೇಶದಲ್ಲಿ ಏನು ಇನ್ಫೆಕ್ಷನ್ನು ಅಥವಾ ಮಾಲ್ ನ್ಯೂಟ್ರಿಷನ್ದು ವಾಟ್ ಈಸ್ ದ ಸ್ಟ್ಯಾಟಿಸ್ಟಿಕ್ಸ್. ಓಕೆನಾ? ಇದು ಅದಾದಮೇಲೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ನಾವು ಎಷ್ಟು ಜನನ ಅಪ್ಲಿಫ್ಟ್ ಮಾಡಿದ್ದೀವಿ ಲಾಸ್ಟ್ 15 ಇಯರ್ಸಲ್ಲಿ. ಓಕೆ, ಅದಾದಮೇಲೆ ಸ್ಕೆಪ್ಟಿಕಲ್ ಅಂದರೆ ಸಮ್ 3-4 ಪಾಯಿಂಟ್ಸ್ ಟು ಸೇ ವೈ ವಿ ಹ್ಯಾವ್ ಫೇಲ್ಡ್. ಇಂಡಿಯಾದಲ್ಲಿ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ನಾವು ಎಷ್ಟು ಹಿಂದೆ ಇದ್ದೀವಿ, ಅಥವಾ ನಮ್ಮದು ಡೈಮೆನ್ಷನಲ್ ಪಾವರ್ಟಿನಲ್ಲಿ ನಾವು ಎಷ್ಟಿದ್ದೀವಿ, ಇದಿಷ್ಟು. ಓಕೆ, ನೆಕ್ಸ್ಟು ವೇ ಫಾರ್ವರ್ಡ್. ನಿಮ್ಗೆ ಏನು 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ ಅಂತ ಅನ್ಸುತ್ತೆ, ಆ ಪ್ರಶ್ನೆಗೆ ಇಷ್ಟು ಡೈಮೆನ್ಷನ್ಸ್ ಇದೆ. ಅರ್ಥ ಆಗ್ತದೆ? ವಾಟ್ ಯು ಥಿಂಕ್ ಇಸ್ ಅ ಸಿಂಪಲ್ ಕ್ವಶನ್. ಈಗ ನಾನು ಐ ಮೈಟ್ ಹ್ಯಾವ್ ಗಾಟ್ 600 ರ್ಯಾಂಕ್, 600+ ರ್ಯಾಂಕ್, ನಾನು ಬೆಸ್ಟ್ ಆನ್ಸರ್ ಬರೀದೇ ಇರ್ಬೋದು. ಬಟ್ ಇಫ್ ಯು ಸಿ ಟಾಪರ್ಸ್ ಕಾಪಿ, ಟಾಪ್ 50 ಯು ಕ್ಯಾನ್ ಸಿ ವಾಟ್ ದೇ ರೈಟ್ ಈಸ್ ಬೆಟರ್ ದೆನ್ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್. ಇದು ಒಂದು ಕ್ವಶನ್ಗೆ ನೀವು ಈಗ ನಾನು 10 ನಿಮಿಷ ಅಥವಾ 15 ಮಿನಿಟ್ಸ್ ಕೂತ್ಕೊಂಡು ನಾನು ಬರೆದ್ರೆ ಇದು I can write an answer which is better than many material. Ardaida? So one thing is toppers copy you can refer. How they write anta. Even now, suppose even if you see top 50 rankers, you see
ನಿಮ್ಗೆ ಅನ್ಸೋದು ಕೆಲವು ಸಲ ಹೌ ಕ್ಯಾನ್ ಹ್ಯೂಮನ್ ಇಂಪಾಸಿಬಲಿ ರೈಟ್. ಈಗ ನಾನು ಬರ್ದಿರೋ ಆನ್ಸರ್ ನೋಡಿದ್ರೆ ನಿಮ್ಗೆ ಹಂಗೆ ಅನಿಸ್ಬೋದು. ಆ್ಯಕ್ಚುಲಿ ಯು ಮೈಟ್ ಬಿ ಥಿಂಕಿಂಗ್ ಇಷ್ಟೊಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಏನಿದೆ ಇಷ್ಟು ಸಣ್ಣ ಟಾಪಿಕಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಯು ಮೇ ಥಿಂಕ್. ಬಟ್ ದ ಟಾಪರ್ಸ್ ದಟ್ ದೇ ಆರ್ ರೈಟಿಂಗ್ ಓವರ್ ಇನ್ ದ ಟಾಪ್ 50 ದೇ ಆರ್ ಥಿಂಕಿಂಗ್. ಸೊ ಒನ್ ಈಸ್ ನಾಲೆಡ್ಜ್. ಓಕೆನಾ, ನಾಲೆಡ್ಜ್ ಡೆಫಿಸಿಟ್ ಇದ್ರೆ ಯು ಶುಡ್ ಆಲ್ವೇಸ್ ಸ್ಟಡಿ. ನೆಕ್ಸ್ಟ್ ವಿಲ್ ಕಮ್ ಟು ಅನಾಲಿಸಿಸ್ ಪಾರ್ಟ್. ಅನಾಲಿಸಿಸ್ ಪಾರ್ಟಲ್ಲಿ ಏನು ಹೇಳ್ತಾ ಇದ್ದಾನೆ ಇವನು? ಅನಾಲಿಸಿಸ್ ಪಾರ್ಟಲ್ಲಿ ವಾಟ್ ಈಸ್ ಟೆಲ್ಲಿಂಗ್ ಇಸ್ ಸಿಂಪಲ್. ನಿನಗೆ ಪಾವರ್ಟಿ ಅಂದರೆ ಗೊತ್ತಾ? ಪಾವರ್ಟಿ ಎಲಿಮಿನೇಟ್ ಮಾಡೋದ್ರಿಂದ ನಾವು ಜಸ್ಟಿಸ್ ಕೊಡ್ಬೋದು ಅನ್ನೋದು ಗೊತ್ತಾ? ದಿಸ್ ಇಸ್ ಪಾರ್ಟ್ 1. ಪಾರ್ಟ್ 2, ನಿನಗೆ ಒಂದು 4-5 ಸ್ಕೀಮು, ಪ್ರೀ ಇಂಡಿಪೆಂಡೆನ್ಸಲ್ಲಿ ಒಂದು 4 ಪಾಯಿಂಟು, ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಒಂದು 4 ಪಾಯಿಂಟ್ ಏನಾದರೂ ಹೇಳೋಕ್ಕಾಗುತ್ತಾ? ಜೊತೆಗೆ ಈಗ ವೇ ಫಾರ್ವರ್ಡಲ್ಲಿ ಸೇ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ ಇರ್ಬೋದು, ಅಥವಾ ನಮ್ಮದು ಇಂಡಿಯಾ ಇನ್ ದ ನೆಕ್ಸ್ಟ್ 30 ಇಯರ್ಸಲ್ಲಿ ಹೆಂಗೆ ವೇ ಫಾರ್ವರ್ಡಲ್ಲಿ ಪಾವರ್ಟಿನ ಕಡಿಮೆ ಮಾಡ್ಬೋದು, ಅದಕ್ಕೆ 3 ಪಾಯಿಂಟ್ ಗೊತ್ತಾ? ಇಷ್ಟೇ ಬರೀಬೇಕಾಗಿರೋದು ನೀನು. ಸೊ 1 ಪಾರ್ಟ್, 2 ಪಾರ್ಟ್, 3 ಪಾರ್ಟ್, 4 ಪಾರ್ಟ್. ಓಕೆನಾ? ಫಸ್ಟಲ್ಲಿ ಪಾವರ್ಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಬರೀತ್ಯಾ, ಎರಡನೇದಲ್ಲಿ ಪ್ರೀ ಪೋಸ್ಟ್ ಇಂಡಿಯಾದ ಪಾವರ್ಟಿ ಬಗ್ಗೆ ಬರೀತ್ಯಾ, ಮೂರನೇದು ಗೌರ್ಮೆಂಟ್ ಮೆಜರ್ಸ್ ಬಗ್ಗೆ ಬರೀತ್ಯಾ, ನಾಲ್ಕನೇದು ವೇ ಫಾರ್ವರ್ಡ್ ಬರೀತ್ಯಾ. ಓಕೆನಾ? ದಿಸ್ ಇಸ್ ದ ಅನಾಲಿಸಿಸ್ ಪಾರ್ಟ್. ಥಿಯರಿ ಇಷ್ಟೆಲ್ಲ ಇರ್ಬೋದು, ಥಿಯರಿ ಕ್ಯಾನ್ ಬಿ 100 ಥಿಂಗ್ಸ್, ಬಟ್ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಇಸ್ ದೀಸ್ 4 ಹೆಡಿಂಗ್ಸಲ್ಲಿ ಬರೀತ್ಯಾ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಕಿಲ್ಸಿಗೆ ಬರೋಣ. ಸ್ಕಿಲ್ಸು, ಈಗ ನನಗೆ ಇಷ್ಟೆಲ್ಲ ನಾಲೆಡ್ಜ್ ಇದೆ ಅಂತ ಗೊತ್ತು, ಬಟ್ ಐ ಮೇ ನಾಟ್ ಹ್ಯಾವ್ ದ ನಾಲೆಡ್ಜ್. ನನಗೆ ನಾಲೆಡ್ಜಲ್ಲಿ ನನಗೆ ಕಮಿಟಿ ರೆಕಮೆಂಡೇಷನು, ಅದು ಇದು ನೀತಿ ಆಯೋಗ ರಿಪೋರ್ಟ್ ಅದೆಲ್ಲ ಗೊತ್ತಿಲ್ಲದೆ ಇರ್ಬೋದು. ನಾಲೆಡ್ಜ್ ಡೆಫಿಸಿಟ್ಸ್ ಐ ಮೇ ಹ್ಯಾವ್, ಬಟ್ ಸ್ಟಿಲ್ ಅನಾಲಿಸಿಸಲ್ಲಿ ನಾನು ಈ 4 ಪಾಯಿಂಟ್ ಬರಿಬೇಕು ಅಂತ ನನಗೆ ಗೊತ್ತಾದರೆ, ಈ 4 ಪಾಯಿಂಟ್ಸ್ ನಾನು ಬರಿಬೇಕಂತ ಗೊತ್ತಾದರೆ, ಐ ಕ್ಯಾನ್ ರೈಟ್ ವಿತ್ ಮೈ ಲಿಮಿಟೆಡ್ ನಾಲೆಡ್ಜ್ ಆಲ್ಸೋ. ಬಿಕಾಸ್ ನಾನು ಎಲ್ಲದಕ್ಕೂ ನಾನು ಬರೀಬೇಕಾಗಿರೋದು 3 ಪಾಯಿಂಟ್ ಅಷ್ಟೇ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು? ನಿಮಗೆ ಎಲ್ಲ ಪಾಯಿಂಟ್ಸ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ಈಚ್ ಸಬ್ ಹೆಡಿಂಗಲ್ಲಿ ಇಫ್ ಯು ನೋ ಓನ್ಲಿ 3 ಪಾಯಿಂಟ್ಸ್ ವಿತ್ 1 year ಪ್ರಿಪ್ರೇಷನ್ ಯು ವಿಲ್ ನೋ 3 ಪಾಯಿಂಟ್ ಬರೆಯೋದು ಇಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ಓಕೆನಾ? ಓಕೆ, ಎನಿ ಲಾಸ್ಟ್ ಕ್ವಶನ್? ಸೆಕೆಂಡ್ ಕ್ವಶನ್ ಹೇಳಪ್ಪ. ಟೈಮ್ ಲೈನ್ ಅಲ್ವಾ? ಓಕೆ, ಐ ಟೆಲ್ ಆಲ್ವೇಸ್. ನೋಡ್ರಪ್ಪ, ಮೇ ಅಲ್ಲಿ ಪ್ರಿಲಿಮ್ಸ್ ಬರುತ್ತೆ, ಮೇ ಎನಿ ಇಯರ್. ಓಕೆ, ಫಾರ್ ದಟ್ ಮ್ಯಾಟರ್ ಮೇನಲ್ಲಿ ಪ್ರಿಲಿಮ್ಸ್ ಬರುತ್ತೆ. ಓಕೆನಾ? ಸೊ ಯು ಆಲ್ವೇಸ್ ಗೋ ಬ್ಯಾಕ್ವರ್ಡ್. ಓಕೆನಾ? ಏಪ್ರಿಲ್ಲು, ಮಾರ್ಚ್. ಓಕೆನಾ? ಇದರಲ್ಲಿ ಏನು ಮಾಡ್ತೀರಾ? ಪ್ರಿಲಿಮ್ಸ್ ಮಾಡ್ತೀರಾ, ಡೆಡಿಕೇಟೆಡ್ ಆಗಿ ಫುಲ್ ಟೈಮ್ ಪ್ರಿಲಿಮ್ಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಫೆಬ್ಬು, ಜಾನ್. ಇಫ್ ಯು ಆರ್ ಎ ಫ್ರೆಶರ್, ಇಫ್ ಯು ಆರ್ ಎ ಫಸ್ಟ್ ಅಟೆಂಪ್ಟರ್, ನೀವು ಯಾವಾಗಲೂ ಪ್ರಿಲಿಮ್ಸ್ ಕೊಟ್ಟಿಲ್ಲ, ಏನು ಮಾಡೇ ಇಲ್ಲ, ನಿಮಗೆ ಪ್ರಿಲಿಮ್ಸ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಜಾನ್ ಆಲ್ಸೋ. ಓಕೆನಾ? ಸೊ ಇಲ್ಲಿ ಡಿಸೆಂಬರು, ನವಂಬರು, ಅಕ್ಟೋಬರು, ಇಲ್ಲಿಂದ ವಿಲ್ ಕಮ್ ಟಿಲ್ ಮೇಗೆ ಬರೋಣ. ಸೊ ಈ ಮೇಯಿಂದ ಈ ಟೈಮ್ವರೆಗೆ ಏನಿದೆಯಲ್ಲ, ದಿಸ್ ಈಸ್ ಟೈಮ್ ಫಾರ್ ಮೇನ್ಸ್ ಪ್ಲಸ್ CSAT. ಓಕೆನಾ? ರೈಟ್. ಇದರಲ್ಲಿ ಸಿನ್ಸ್ ಯು ಆರ್ ಇನ್ ದ ಕ್ಲಾಸ್, ನೀವು ಕ್ಲಾಸಲ್ಲಿ ಇರೋದ್ರಿಂದ ಈ ಟೈಮಲ್ಲಿ ವಾಟ್ ಯು ಶುಡ್ ಫೋಕಸ್ ವಿತೌಟ್ ಮಿಸ್ ಇಸ್ ಪೊಲಿಟಿ, ಎಕಾನಮಿ, ಎನ್ವಿರಾನ್ಮೆಂಟು, ಜಿಯೋಗ್ರಫಿ. ಓಕೆನಾ? ದಿಸ್ ಈಸ್ ವೆರಿ ಕ್ರೂಷಿಯಲ್. ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ತುಂಬ ಕರೆಕ್ಟಾಗಿ ಗೊತ್ತಿರಬೇಕು. ಇದೆರಡರಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಪ್ರಿಡಿಕ್ಟಬಲ್ ಕ್ವಶನ್ಸ್. ಅಂದರೆ ಯು ಕ್ಯಾನ್ ಸೇ ದಟ್ ಇದು ಬಿಟ್ಟು ಹೊರಗಡೆ ಕೇಳಲ್ಲ ಅಂತ. ಬೇರೆ ಎಲ್ಲ ಸಬ್ಜೆಕ್ಟು, ಸೈನ್ಸ್ ಆ್ಯಂಡ್ ಟೆಕ್ ಇರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಅದರಲ್ಲಿ ಪ್ರಿಡಿಕ್ಟಬಲ್ ಅಂತ ಏನಿರಲ್ಲ. ಅಂದರೆ ನೀವು ಶುಡ್ ನೋ ಟೈಮ್ ಲೈನ್. ನೆನ್ನೆ ಪೇಪರ್ ನೋಡಿದ್ರೆ ನೀವು ಕ್ವಶನ್ಸ್ ಮಾಡರ್ನ್ ಇಂಡಿಯಾದ ಕೇಳಿರೋದೆಲ್ಲ ಮೇನ್ಸ್ ಕ್ವಶನ್ ಕೇಳಿದ್ದಾರೆ. ದೇ ಹ್ಯಾವ್ ನಾಟ್ ಆಸ್ಟ್ ಲೈಕ್ ಪ್ರಿಲಿಮ್ಸ್ ಥರ ಸ್ಪೆಸಿಫಿಕ್ ಕ್ವಶನ್ ಕೇಳಿಲ್ಲ. ಓಕೆ, ನಾನ್ ಕೋಆಪರೇಷನ್ ಮೂಮೆಂಟಲ್ಲಿ ಇದಾಯ್ತಾ ಸ್ಪೆಸಿಫಿಕ್ ಆಗಿ ದೇ ಆರ್ ಆಸ್ಕಿಂಗ್ ಮೇನ್ಸ್ ಕಂಟೆಂಟ್ನ ಪ್ರಿಲಿಮ್ಸಿಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ದಿಸ್ ಶುಡ್ ಬಿ ನಿಮ್ಮದು ಸ್ಟ್ರಾಂಗ್ ಏರಿಯಾ. ಇಲ್ಲಿಂದ ಹಿಂದಕ್ಕೆ ಹೋಗ್ಬೇಕು. ಆ್ಯಂಡ್ ಇಫ್ ಯು ಫೀಲ್ ಇಲ್ಲಿಂದ ಇಲ್ಲಿಗೆ ನೀನು ಮೇನ್ಸ್ ರೆಡಿ ಆಗೋಕ್ಕಾಗಲ್ಲ ಅಂದರೆ, ದೆನ್ ವಾಟ್ ಯು ಶುಡ್ ಡೂ ಇಸ್ ಯು ಕ್ಯಾನ್ ಸ್ಕಿಪ್ ಆನ್ ಅಟೆಂಪ್ಟ್. ಯು ಕ್ಯಾನ್ ಜಾಯಿನ್ ಆನ್ ಮೇನ್ಸ್ ಟೆಸ್ಟ್ ಸೀರೀಸ್ ಅಥವಾ ಇಂಟಿಗ್ರೇಟೆಡ್ ಪ್ರಿಲಿಮ್ಸ್ ಮೇನ್ಸ್ ಬರುತ್ತೆ, ದಟ್ ಯು ಕ್ಯಾನ್ ಡೂ. ಸೊ ನೀವು ಫಸ್ಟ್ ಅಟೆಂಪ್ಟ್ ಕೊಡುವಾಗಲೇ ಯು ಶುಡ್ ಬಿ ಥರೋ. ಅಂದರೆ ನೀವು ಎಕ್ಸಾಮಿಂದ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಈಗ ಬರೆಯುವಾಗಲೇ ನಾನು ಹೇಳ್ತೀನಿ, ನಾನು ಓಕೆ 50 ಕ್ವಶನ್ ನಾನು ಕರೆಕ್ಟ್ ಮಾಡ್ತೀನಿ ಅಂತ, ಅಥವಾ ನನ್ನ ಮೇನ್ಸ್ ಪ್ರಿಪ್ರೇಷನ್ ಆಗಿದೆ ಅಂತ. ಪ್ರಾಬ್ಲಮ್ ವಿತ್
ಆಲ್ ದ ಆಸ್ಪಿರೆಂಟ್ಸ್ ಇಲ್ಲಿಗೆ ಬರ್ತಾರೆ, ಡಿಸೆಂಬರ್ ದೆ ಕಮ್. ಇದರಲ್ಲಿ 2 ಸಬ್ಜೆಕ್ಟ್ ಓದಿರ್ತಾರೆ, ಪ್ರಿಲಿಮ್ಸ್ ಓದಿರ್ತಾರೆ, ಸಬ್ಜೆಕ್ಟ್ ಸಿಲೆಬಸ್ ಮುಗ್ದಿರಲ್ಲ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಕ್ಲಾಸಸ್ ನಡೀತಾ ಇರುತ್ತೆ, ಸಿಲೆಬಸ್ದು ಕ್ಲಾಸಸ್ ಬಂಕ್ ಮಾಡ್ತಾರೆ, ನಾವೇ ಓದೋಣ ಅಂತ ಓದ್ತಾರೆ, ಅರ್ಥ ಆಗಲ್ಲ. ಆಮೇಲೆ ಏನು ಮಾಡ್ತಾರೆ, ಮೇನಲ್ಲಿ ಅಟೆಂಪ್ಟ್ ಮಿಸ್ ಆಗಿಬಿಡುತ್ತೆ ಅಂತ ಮೇನಲ್ಲಿ ದೇ ರೈಟ್ ದ ಅಟೆಂಪ್ಟ್. ಮೇಲ್ ಅಟೆಂಪ್ಟ್ ಮುಗಿಯೋಷ್ಟೊತ್ತಿಗೆ ಇಲ್ಲಿ ಕ್ಲಾಸಸ್ ಮುಗಿಸಿರ್ತಾರೆ, ತಿರ್ಗಾ ಯು ಕ್ಯಾನಾಟ್ ಜಾಯಿನ್ ಬ್ಯಾಕ್ ದಿ ಕ್ಲಾಸಸ್. ಅಲ್ಲಿಗೆ ಕೋಚಿಂಗ್ ಅರ್ಧಂಬರ್ಧ, ಪ್ರಿಪ್ರೇಷನ್ ಅರ್ಧಂಬರ್ಧದಲ್ಲಿ ಯು ಆರ್ ಗಿವಿಂಗ್ ಅಟೆಂಪ್ಟ್. ನೀವು ತಿರ್ಗಾ ಹೋಗಿ ಮತ್ತೆ ಯು ಕ್ಯಾನಾಟ್ ಸ್ಟಡಿ ಅಗೇನ್. ಫೌಂಡೇಶನ್ ಎರರ್ ಆಗಿಬಿಟ್ರೆ ನಿಮಗೆ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ವೆಲ್. ಓಕೆನಾ? ಸೊ ಯು ಶುಡ್ ಹ್ಯಾವ್ ಇಂಡಿವಿಜುವಲ್ ಟೈಮ್ ಟೇಬಲ್, ಬಟ್ ಮೇಕ್ ಶೋರ್ ದಟ್ 6 ತಿಂಗಳು ಮಿನಿಮಮ್ ಬೇಕಾಗುತ್ತೆ ಮೇನ್ಸ್ಗೆ. ಈಚ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನಿಮ್ಮದು ಸ್ಟ್ರೆಂತ್ ವೀಕ್ನೆಸ್ ನೋಡಿ. ಯು ಆರ್ ಆಲ್ ಯಂಗ್, ಎನರ್ಜೆಟಿಕ್ ಫ್ರೆಷರ್ಸ್ ಇದ್ದೀರಾ. ಸೊ ಡೋಂಟ್ ಬಿ ಇನ್ ಟೂ ಮಚ್ ಆಫ್ ಹರಿ ಟು ರಶ್ ಥ್ರೂ ದ ಅಟೆಂಪ್ಟ್ಸ್. ಫಸ್ಟ್ ಅಟೆಂಪ್ಟ್ ಯು ಗಿವ್ ಕ್ಯಾಲ್ಕುಲೇಟೆಡ್ ಅಟೆಂಪ್ಟ್. ಓಕೆನಾ? ರೈಟ್. ಏನಾರು ಇದೆಯಾ? ಲಾಸ್ಟ್ ಕ್ವಶನ್. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಆಫ್ಟರ್ನೂನ್. ಸಾರಿ ಇರಲಿ ಸರ್. ಜಿ ಎಸ್ ಮೈನ್ಸಲ್ಲಿ ಮತ್ತು ಆಪ್ಷನಲ್ಲಿ ಡಿಫ್ರೆಂಟ್ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಲೈಕ್ ಜಿ ಎಸ್ಗೆ ಬಂದರೆ ನಾವು ಟೈಮ್ ಡೆಫಿಷಿಯನ್ಸಿ ಇದ್ದಾಗ ಫ್ಲೋ ಚಾರ್ಟ್ಸ್ ಯೂಸ್ ಮಾಡ್ಬೋದು. ಬಟ್ ಅದೇ ಈಗ ಕನ್ನಡ ಲಿಟ್ರೇಚರ್ ಬಂದರೆ ಅದು ಫ್ಲವರಿಂಗ್ ಲ್ಯಾಂಗ್ವೇಜಲ್ಲಿ ಬರೀಬೇಕಾಗುತ್ತೆ, ಅಲ್ಲಿ ಫ್ಲೋ ಚಾರ್ಟ್ಸ್ ವರ್ಕ್ ಆಗಲ್ಲ. ಸೊ ಅದರಲ್ಲಿ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಸಮ್ ಇನ್ಸ್ಟಿಟ್ಯೂಷನ್ಸ್ ಏನು ಹೇಳ್ತಾ ಇದೆ ಅಂದರೆ ಕನ್ನಡ ಲಿಟ್ರೇಚರಲ್ಲಿ ಹೊಸದಾಗಿ ಕೇಳೋದೇನೂ ಇಲ್ಲ, ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಎಷ್ಟು ಲೈಕ್ ಯಾವ ಲೆವೆಲ್ವರೆಗೂ ನಿಜ ಇರ್ಬೋದು? See, again, okay, question if it is specific to Kannada optional andre, see the only way to write well in Kannada is to practice. Heldala nan paper first attempt alli I left 70 marks in one single paper. Okay, imagine somebody resigning a job or preparing for exam, okay, having burnt your 1 year of your life and entire taking a decode from your career and doing that and just not being able to write 70 marks in a single paper. You know that you are right, you are out. So baribeku, bardu practice ಮಾಡಬೇಕು. There is no other way. And each language that you take or each optional that you take comes with its own benefits and demerits. Suppose if you take maths optional, okay, you have to solve maths problems. Suppose if you are weak, if you are not that strong, because if somebody is scoring 320, ನೀನು ಪಕ್ಕದಲ್ಲಿ ಕೂತ್ಕೊಂಡಿರೋ ಆಪ್ಷನಲ್ಲಿ ಇಟ್ಕೊಂಡು ಅವನು ಮ್ಯಾಥ್ಸಲ್ಲಿ 320 ತೆಗಿತಾ ಇರ್ಬೋದು. ಯು ಆರ್ ಸಂಬಡಿ ಹೂ ಇಸ್ ಸ್ಕೋರಿಂಗ್ 200. 200 is also not a bad person. 200 is also somebody who is doing great, but he has to compete with somebody doing 320. Okay na? So that way you have to practice. There is absolutely no other alternative. Okay na? And whatever optional that you choose, ನಿಮಗೆ ಕರೆಕ್ಟ್ ಮೈಂಡ್ ಸೆಟ್ ಇರಬೇಕು, ವೆದರ್ ಐ ಆಮ್ ಸೂಟೇಬಲ್ ಫಾರ್ ದಿಸ್ ಆಪ್ಷನಲ್ ಅಂತ. ಸಪೋಸ್ ವೆನ್ ಐ ಚೋಸ್ ಕನ್ನಡ ಆಪ್ಷನಲ್, ನನಗೇನಿತ್ತು UPSCನಲ್ಲಿ ಯು ಅಂದರೆ ಅನ್ಪ್ರಿಡಿಕ್ಟಬಲ್, ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ವೋ, ಬಟ್ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಐ ವಿಲ್ ರೀಡ್, ಕೂತ್ಕೊಂಡು ಓದ್ತೀನಿ, ಯಾರಿಗೆ ಸಿಗುತ್ತೆ ಲಕ್ಕು ಆರಾಮಾಗಿ ಕೂತ್ಕೊಂಡು ಕನ್ನಡ ಸಾಹಿತ್ಯ ಓದೋದು ಅಂತ ನಾನು ತೊಗೊಂಡಿದ್ದು. ಇಫ್ ಐ ವಾಸ್ ಅ ಪ್ರಾಕ್ಟಿಕಲ್ ಗಾಯ್, ಇಫ್ ಐ ವಾಸ್ ಅ ವೆರಿ ಪ್ರಾಕ್ಟಿಕಲ್ ಗಾಯ್, ನಾಟ್ ಅನ್ ಎಮೋಷನಲ್ ಗಾಯ್, ಮೇ ಬಿ ನಾನು ಕನ್ನಡ ತೊಗೊಳ್ತಾ ಇರಲಿಲ್ಲ ಅನ್ಸುತ್ತೆ, ಯು ನೆವರ್ ನೋ. ಬಿಕಾಸ್ ನನಗೆ ಬಂದಿರೋ ಸ್ಕೋರ್ ಇಸ್ 257 ಈ ಸಲ, ವಿಚ್ ಇಸ್ ಅ ಡೀಸೆಂಟ್ ಸ್ಕೋರ್. It is not a bad score, but average toppers, what they score is 275, 270 to 280 they score. ನಿಮಗೆ ಫೈನಲ್ ಲಿಸ್ಟಲ್ಲಿ ರ್ಯಾಂಕ್ ಬರೋ ಹೊತ್ತಲ್ಲಿ ಈಚ್ ಮಾರ್ಕ್ಸ್ ಬಿಕಮ್ಸ್ ಇಂಪಾರ್ಟೆಂಟ್. ಈಚ್ ಮಾರ್ಕ್ ಇಸ್ 20 ರ್ಯಾಂಕ್ಸ್ ಬರುತ್ತೆ ಈಚ್ ಮಾರ್ಕ್ಗೆ. ಸೊ ನಂದೇ ಒಂದು 15 ಮಾರ್ಕ್ಸ್ ಮೇಲೆ ಬಂದರೆ ಐ ವುಡ್ ಹ್ಯಾವ್ ಗಾಟ್ ಇನ್ ಟು IAS ಪ್ರಾಬಬ್ಲಿ. ಸೊ ಯು ಶುಡ್ ನಾಟ್ ಗೆಟ್ ಬಯಾಸ್ಡ್ ಬೈ ವಾಟ್ ಎನಿಬಡಿ ಈಸ್ ಟೆಲ್ಲಿಂಗ್. ಯು ಶುಡ್ ಅನಲೈಸ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್. ನಂದು ಕನ್ನಡ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತೀನಿ, ನಂದು ರೈಟಿಂಗ್ ಈಸ್ ಸ್ಲೋ ಆ್ಯಂಡ್ ಮೈ ಹ್ಯಾಂಡ್ ರೈಟಿಂಗ್ ಈಸ್ ಆಲ್ಸೋ ನಾಟ್ ದಟ್ ಗ್ರೇಟ್, ವಿಚ್ ಈಸ್ ಮೈ ವೀಕ್ನೆಸ್. ಸೊ ಯು ಶುಡ್ ಆಲ್ಸೋ ಸಿ ನೀವು ಆಪ್ಷನಲ್ ಚೂಸ್ ಮಾಡುವಾಗ. ಕ್ಯಾನ್ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಓಕೆ, ರೈಟ್. ಏನಾದರೂ ಇದೆಯಾ ಎನಿಬಡಿ? ಇಲ್ವಾ? ಮುಗಿಸೋಣ. ಹಾಂ, Thank you so much, sir. That was very detailed. I want to thank the institute for the opportunity. More than that, I took interview guidance from the institute and very cordial atmosphere at the institute. So
ಆ್ಯಂಡ್ ಇಂಡಿಯಾ ಫಾರ್ IAS ಅಲ್ಲಿ ಮಾಕ್ ಇಂಟರ್ವ್ಯೂ ಕೊಡೋದು ಇಸ್ ಆಸ್ ಗುಡ್ ಆಸ್ ಗಿವಿಂಗ್ ಫೈನಲ್ ಇಂಟರ್ವ್ಯೂ ಇನ್ UPSC. And I hope all of you will get the opportunity to give a mock interview in India for IAS, because IAS Officers Academy nallirutte. So even ನನ್ನ friend who gave interview also, we are like, last interview that we should give should be ಇಲ್ಲಿಂದ ಕೊಟ್ಟು ಹೋಗ್ಬೇಕಂತ. ಸೊ ಇಲ್ಲಿ ಕೊಟ್ಟ ಮೇಲೆ ನಾನು I didn't give, ನೆಕ್ಸ್ಟ್ IAS ನಾನು ಹೋಗಿದೆ, ಬಟ್ ಇಲ್ಲಿ whatever I gave was the final mock interview. It actually is very close to the real interview, and I thank for all the opportunity. Right. Thank you so much. That was extremely kind. Most of his thoughts that he's put forward are very, very practical. We have seen a lot of achievers speaking, but extremely practical. Something that's come from a horse's mouth who's achieved as such. So please take it very much in idea. Think through it. It is very necessary for your entire journey. All of you are starting your journey. These are all important things that has you achieved. So I would now request you to accept a small token of gratitude from our side. Avattu ನೀವು physically present ಇರಲಿಲ್ಲ, ಸೊ ಇವತ್ತು please take a small token of gratitude. See, don't get carried away by what anybody says. You analyze your strengths and weaknesses. Okay, almost ಇನ್ನೊಂದು ಹೇಳ್ತೀನಿ ನಾನು, ಲಾಸ್ಟ್ ಒನ್ ಪಾಯಿಂಟ್. If you can develop the habit of journaling, it is good. Okay, I'm telling it as a psychiatrist and also as an aspirant. ನಾನೇನು ಮಾಡ್ತಾ ಇದ್ದೆ ಅಂದರೆ, I used to document my each day. ಓಕೆ, ನಾನು I used to write planned, executed ಅಂತ ನನ್ನ ಡೈರಿನಲ್ಲಿ. ಸೊ ನಾನು ಈಚ್ ಡೇ ಹಿಂದಿನ ದಿವಸ ಮಲ್ಗೋಕ್ಕೆ ಮುಂಚೆ I used to write ನೆಕ್ಸ್ಟ್ ಡೇ ಏನು ಪ್ಲ್ಯಾನ್ ಮಾಡಬೇಕಂತ. I never used to plan 14 hours, 16 hours ಎಲ್ಲ. I used to plan somewhere in the range of 8 to 10 hours. ನೆಕ್ಸ್ಟ್ ಡೇಗೆ ಯಾವ ಸಬ್ಜೆಕ್ಟ್ ಓದ್ತೀನಿ, ಏನು ಓದ್ತೀನಿ, ಅಥವಾ ನಾನು ನೆಕ್ಸ್ಟ್ ಡೇ ರೊಟೀನ್ ಏನು ಅಂತ ಬರಿತಾ ಇದ್ದೆ ನಾನು. ಜೊತೆಗೆ ಅಟ್ ದ ಎಂಡ್ ಆಫ್ ದಿ ಡೇ ನಾನು ನೆಕ್ಸ್ಟ್ ಡೇ ಮುಗೀತು ಅಂತ ಇಟ್ಕೊಳ್ಳಿ, ಎಕ್ಸಿಕ್ಯೂಟೆಡ್ ಅಂತ ಬರೀತಾ ಇದ್ದೆ. ನನ್ನ ಡೈರಿನಲ್ಲಿ ಲೆಫ್ಟ್ ಹಾಫಲ್ಲಿ ಪ್ಲ್ಯಾನ್, ರೈಟ್ ಹಾಫಲ್ಲಿ ಎಕ್ಸಿಕ್ಯೂಟೆಡ್ ಅಂತ ಇತ್ತು. ಸೊ ರೈಟ್ ಹಾಫಲ್ಲಿ ನಾನು ಏನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ I used to write. ಅದಾದಮೇಲೆ ನೆಕ್ಸ್ಟ್ ಡೇದು ಪ್ಲ್ಯಾನ್ ಬರಿತಾ ಇದ್ದೆ ನಾನು. ಆಲ್ವೇಸ್ ಟೇಕ್ ಬ್ರೇಕ್ಸ್. ಸಂಡೇ ಮಧ್ಯಾಹ್ನದ ಮೇಲೆ ಓದಬೇಡಿ, ಟ್ರೈ ಟು ರಿಲ್ಯಾಕ್ಸ್. ಓಕೆನಾ? ಆ್ಯಂಡ್ ಆಲ್ಸೋ ಲಾಡ್ ಆಫ್ ಥಿಂಗ್ಸ್ ದಟ್ UPSC is asking is vague and arbitrary, be it prelims and mains. ಸೊ ಲುಕ್ ಅರೌಂಡ್. ಓಕೆ, ಚಂದ್ರ ಲೇಔಟಲ್ಲೆಲ್ಲ ಹೋಗ್ತಾ ಇದ್ರೆ, ತಿಂಡಿಗೆ UPI ಫೋನ್ ಮಾಡ್ತಾ ಇದ್ರೆ, ಓಕೆ ಏನಿದೆ UPI ಅಂದ್ರೇನು, ಯಾವ ದೇಶದಲ್ಲಿದೆ, ದಟ್ ಈಸ್ ಒನ್ ಆಫ್ ದಿ ಕ್ವಶನ್ ದಟ್ ಈಸ್ ಆಸ್ಡ್. ಓಕೆನಾ? ಯು ಸಿ ಸಮ್ ಏನೋ ಗೋಬಿ ಮಂಚೂರಿ ಕೆಂಪಗಿದೆ ನೋಡ್ತೀರಾ, ಯು ಸಿ ಓಕೆ ಏನು ಕಲರ್ ಆಗ್ತಾ ಇದ್ದಾರೆ, ವೆದರ್ ಇಟ್ ಈಸ್ ಬ್ಯಾನ್ಡ್ ಅಕಾರ್ಡಿಂಗ್ ಟು ರೀಸೆಂಟ್ ಕರ್ನಾಟಕ ಗೈಡ್ಲೈನ್ಸಲ್ಲಿ ಬ್ಯಾನ್ ಆಗಿದೆಯಾ ಇಲ್ವಾ. ಓಕೆನಾ? ಎನಿಥಿಂಗ್ ದಟ್ ಯು ಸಿ ಅರೌಂಡ್ ಅಲ್ಲ, ಯು ಸಿ ಅದನ್ನು ಯು ಟ್ರೈ ಟು ಅಬ್ಸರ್ವ್, ಬಿಕಾಸ್ ಸೈನ್ಸ್ ಆ್ಯಂಡ್ ಟೆಕ್, ಎನ್ವಿರಾನ್ಮೆಂಟ್ ಎಲ್ಲ ಕ್ವಶನ್ಸ್ ದಟ್ ಆರ್ ಕಮಿಂಗ್ ಫ್ರಮ್ ರಿಯಲ್ ಲೈಫ್ ವರ್ಲ್ಡ್. ಟೂತ್ಪೇಸ್ಟ್ ಇದೆ, ಟೂತ್ಪೇಸ್ಟಲ್ಲಿ ಏನು ಕಂಟೆಂಟ್ ಇದೆ ನೋಡಿದ್ದೀರಾ? ನೋಡಿಲ್ಲ. ದಟ್ ವಾಸ್ ಒನ್ ಆಫ್ ದಿ ಲಾಸ್ಟ್ ಇಯರ್ ಕ್ವಶನ್ ಅನ್ಸುತ್ತೆ. ಟೂತ್ಪೇಸ್ಟಲ್ಲಿ ಏನಿದೆ ಅನ್ನೋದು ಇಸ್ ಒನ್ ಕ್ವಶನ್. ಏನು ನೋಡ್ತೀರಾ ಅದನ್ನು ನೀವು ಟ್ರೈ ಟು ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಆ್ಯಂಡ್ ಡು ನಾಟ್ ಗೆಟ್ ಲಾಸ್ಟ್ ಇನ್ಸೈಡ್ ದ ಬುಕ್ಸ್. ಅಂದರೆ ತುಂಬಾ ವಾರದಲ್ಲಿ ಅಟ್ಲೀಸ್ಟ್ ಒನ್ ಡೇ ಯು ಸಿ, ಆ್ಯಂಡ್ ಏನಾದರೂ ಒಂದು ಸ್ವಲ್ಪ ಹಾಬಿ ಗಿಬಿ ಮಾಡಿ, ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಗೇನಂದರೆ UPSC ಜರ್ನಿ ಇಸ್ ಲಾಂಗ್. ಇಟ್ ವಿಲ್ ವರ್ಕ್ ಆ್ಯಸ್ ಅ ಪಾಸಿಟಿವ್ ಫ್ಯಾಕ್ಟರ್ ನಿಮ್ಮನ್ನು ಬೂಸ್ಟ್ ಮಾಡೋದಕ್ಕೆ. ಆಲ್ವೇಸ್ ಮೇಂಟೈನ್ ಗುಡ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್. ಈ ಫೇಸಲ್ಲಿ ಅಟ್ಲೀಸ್ಟ್ ಡು ನಾಟ್ ಕ್ವಾರಲ್ ವಿತ್ ಯುವರ್ ಪೇರೆಂಟ್ಸ್, ಸಿಸ್ಟರ್ಸ್ ಏನೇ ಇದ್ದರು. ಯು ಟ್ರೈ ಟು ಸಾಲ್ವ್ ಇಟ್. ಯಾಕೆಂದರೆ ನಿಮಗೆ ಬ್ಯಾಕ್ ಸಪೋರ್ಟ್ ಏನಿದೆಯಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಓಕೆನಾ? ರೈಟ್? ಆ್ಯಂಡ್ ಹುಡುಗಿರ್ಗೇನೆ ಪ್ರೆಷರ್ ಇರುತ್ತೆ ಮನೆಯಲ್ಲಿ, ಹುಡುಗ ನೋಡೋಣ, ಮದುವೆ ಮಾಡೋಣ, ಆಲ್ ದಟ್ ದೇ ವಿಲ್ ಹ್ಯಾವ್. ಯು ಟ್ರೈ ಟು ಹ್ಯಾಂಡಲ್, ನನಗಿಷ್ಟು ಟೈಮ್ ಬೇಕಾಗುತ್ತೆ, ಯು ಗಿವ್ ಮಿ ಟೈಮ್, ಯು ಗಿವ್ ಮಿ ಸ್ಪೇಸ್ ಅಂತ. ಯು ಟ್ರೈ ಟು ಹ್ಯಾವ್, ಡೋಂಟ್ ಅವಾಯ್ಡ್ ದ ಡಿಸ್ಕಷನ್. ಯು ಸಿಟ್, ಯು ಟಾಕ್, ಯು ಟ್ರೈ ಟು ಹ್ಯಾಂಡಲ್. ಓಕೆನಾ? ಹುಡುಗರಿಗೆ ನಿಮಗೆ ಅದೇ ದುಡಿತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಮನೆಯಲ್ಲಿ ಕಷ್ಟ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ದಟ್ ಆರ್ ಫ್ರಮ್ ಹಂಬಲ್ ಬ್ಯಾಕ್ಗ್ರೌಂಡ್, ಆಲ್ ದಟ್ ಇರುತ್ತೆ. ಬಟ್ ನೀವು ಅದನ್ನೆಲ್ಲ ಹೆಂಗೆ ಕಂಪನ್ಸೇಟ್ ಮಾಡಬೇಕು ಇಸ್ ಥ್ರೂ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಇನಿಷಿಯಲ್ ಇಯರ್ಸಲ್ಲಿ ನೀವು ಮಾಡಿದ್ರೆ, ಒನ್ಸ್ ಯು ಕ್ರ್ಯಾಕ್, ನೀನು ಯು ಸಿ ನಾಟ್, ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ. ನಮ್ಮದು ಎಂಟೈರ್ ಜಿಲ್ಲೆ ಇಸ್ ಸೆಲೆಬ್ರೇಟಿಂಗ್. ಐ ಕಮ್ ಫ್ರಮ್ ದಾವಣಗೆರೆ. ನಮ್ಮದು ಎಂಟೈರ್ ಜಿಲ್ಲೆ ಎವ್ರಿಬಡಿ ಇಸ್ ಸೆಲೆಬ್ರೇಟಿಂಗ್. ದಾವಣಗೆರೆಯಲ್ಲಿ ಒಬ್ಬ ರ್ಯಾಂಕ್ ತೆಗೆದಿದ್ದಾನೆ ಅಂತ. ನಾನು IAS ಸಿಕ್ಬಿಡುತ್ತೆ, IAS ಆಗಲ್ಲ ಅಂತ ನಾನು ಅಲ್ಲ. ವಾಟ್ ಎವರ್ ಇಟ್ ಈಸ್, ನೀವು ಸೆಲೆಬ್ರೇಟ್ ಮಾಡದೇ ಇರ್ಬೋದು, ಬಟ್ ಎವ್ರಿಬಡಿ ವಿಲ್ ಸೆಲೆಬ್ರೇಟ್ ಯುವರ್ ಸಕ್ಸಸ್. ಸೊ ದಟ್ ಈಸ್ ವಾಟ್ ಯು ಶುಡ್ ಲುಕ್ ಫಾರ್. ಓಕೆನಾ? ಆಲ್ ದಿ ಬೆಸ್ಟ್. If you see, I have failed in my second MBBS. Okay, na? Reasons could be anything, but I failed in my second MBBS and I have cracked this exam. So it is not exactly where you come from, or it is not exactly your background, your name, your village, your caste, your category, or your degree. It does not matter where you come from.
the only thing that matters is where you reach. Okay na? I hope you reach all the heights. Wish you all the best.